ಎಷ್ಟೋ ಜನಕ್ಕೆ ನೀವು ಯಾರು ಅಂತ ಗೊತ್ತಿಲ್ಲ. ಹೂ ಯು ಆರ್, ಯಾರು ನೀವು? ನನ್ನ ಹೆಸರು ಬಂದು ವಿವೇಕ್ ಗೌಡ. ಐ ಆಮ್ ದ ಫೌಂಡರ್ ಆಫ್ 1111 ಬ್ರ್ಯಾಂಡ್. 1111 ಬ್ರ್ಯಾಂಡ್ ಸ್ಟಾರ್ಟ್ ಮಾಡೋಕ್ಕೆ ಮೇನ್ ಟ್ರಿಗರ್ ಪಾಯಿಂಟ್ ಯಾವುದು? 1111 ಬ್ರ್ಯಾಂಡ್ ಸ್ಟಾರ್ಟ್ ಮಾಡೋದು ರೀಸನ್ ಏನಂತಂದ್ರೆ, ಇಂಡಿಯಾನಲ್ಲಿ ಪ್ರೋಟೀನ್ ಡಿಫಿಷಿಯನ್ಸಿ ಜಾಸ್ತಿ ಇದೆ. ನಿಮ್ಮ ಒಪಿನಿಯನ್ ಏನು? ಇಂಡಿಯಾದಲ್ಲಿ 70% ಪ್ರೋಟೀನ್ ಡಿಫಿಷಿಯಂಟ್ ಇದೆ. ಲಾ ಪ್ರೊಫೆಷನ್ ಆಗ್ಬಿಟ್ಟು ಫುಡ್ ಇಂಡಸ್ಟ್ರಿನ ಯಾಕೆ ಚೂಸ್ ಮಾಡಿದ್ರಿ? ಫುಡ್ ಇಂಡಸ್ಟ್ರಿ ಚೂಸ್ ಮಾಡೋದಕ್ಕೆ ಒಂದು ರೀಸನ್ ಇದೆ. ಇವಾಗ ನನ್ನ ಬಾಡಿ ವೇಟ್ ಒಂದು 70 kgs ಅಂತ ಅನ್ಕೊಡಿ. ನಾನು ಎವ್ರಿ ಡೇ ಆಕ್ಟಿವ್ ಆಗಿತ್ತು. ನನ್ನ ಬಾಡಿ ವೇಟ್ 1.5 ಟೈಮ್ಸ್ ಅಂದರೆ 35 grams ಎಕ್ಸ್ಟ್ರಾ ಅಂದರೆ ಇಟ್ಸ್ ಎನಫ್ ಫಾರ್ ಮೀ. 1111 ಬ್ರ್ಯಾಂಡ್ ಅಂದ್ರೆ ಏನು? ಈ ಹೆಸರನ್ನ ಯಾಕೆ ಚೂಸ್ ಮಾಡಿದ್ರಿ? ಎಮೋಷನಲ್ ಇಲ್ಲ ಬಿಸ್ನೆಸ್ ಸ್ಟ್ರಾಟಜಿನ ಏನು? 1111 ಅನ್ನೋದು ಬರೀ ಅನ್ನ ಸಾಂಬಾರ್ ತಿನ್ನೋದು ನನಗೆ ಪ್ರೋಟೀನ್ ಸಿಗುತ್ತೆ ಅಂತ ಅನ್ನೋದು ಆಗಲ್ಲ. ನಮ್ಮ ಪ್ರಾಡಕ್ಟ್ಸ್ ರೇಂಜ್ ಅಂತ ಬಂತು ಅಂತಂದರೆ, ನಾವು ಇವಾಗ ಪ್ರೋಟೀನ್ ಬಾರ್ ಲಾಂಚ್ ಮಾಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ನಾವು ಓವರ್ ನೈಟ್ ಓಟ್ಸ್ ಆ್ಯಂಡ್ ದೆನ್ ಮಕಾನ ಸ್ನ್ಯಾಕಿಂಗ್ ರೇಂಜಸ್ಗೂ ಬರ್ತಾ ಇದ್ವಿ. ನಿಮ್ಮ ಪ್ರೋಟೀನ್ ಬಾರು ಸ್ನ್ಯಾಕ್ಸಾ ಇಲ್ಲ ಸಪ್ಲಿಮೆಂಟಾ ಇಲ್ಲ ಮೀಲ್ ರಿಪ್ಲೇಸ್ಮೆಂಟಾ? ಪ್ರೋಟೀನ್ ಬಾರ್ ಅಂತ ಬಂದರೆ ಜನ ತಲೆಯಲ್ಲಿ ಅಂತ ಅನ್ಸುತ್ತೆ. ಇವಾಗ ವಿಟಮಿನ್ಸ್ ಡಿಫಿಷಿಯನ್ಸಿ ಇದ್ರೆ ವಿಟಮಿನ್ ಟ್ಯಾಬ್ಲೆಟ್ ಕೊಡ್ತಾರೆ, ಎಲ್ಲ ಥರ ಕೊಡ್ತಾರೆ. ಅದೇ ಪ್ರೋಟೀನ್ ಡಿಫಿಷಿಯನ್ಸಿ ಇತ್ತು, ಪ್ರೋಟೀನ್ ಸಪ್ಲಿಮೆಂಟ್ ಬೇಕಾಗುತ್ತೆ. ನಿಮ್ಮ ಸ್ಕಿನ್ ಆಗಲಿ, ಹೇರ್ ಆಗಲಿ, ನೇಲ್ಸ್ ಆಗಲಿ, ಪ್ರತಿಯೊಂದೂ ಪ್ರೋಟೀನ್ ಇಂಟೆಕ್ ಚೆನ್ನಾಗಿತ್ತು ಅಂದರೆ ಯಾವುದಕ್ಕೂ ಡಿಫಿಷಿಯನ್ಸಿ ಇರಲ್ಲ. ಕೆಲವೊಂದು ಪ್ರೋಟೀನ್ ಬಾರ್ಸ್ಗಳನ್ನ ತಿಂದ್ರೆ ಬ್ಲೋಟಿಂಗ್ ಆಗುತ್ತೆ, ಗಟ್ ಇಶ್ಯೂಸ್ ಬರುತ್ತೆ. ಈ ನಿಮಗೆ ಬ್ಲೋಟಿಂಗ್ ಇಶ್ಯೂಸ್ ಏನಕ್ಕೆ ಬರುತ್ತೆ ಅಂತಂದರೆ, ನೋ ಆಡೆಡ್ ಶುಗರ್ ಅಂತ ಕ್ಲೈಮ್ ಮಾಡ್ತೀರಾ, ಸ್ವೀಟ್ನೆಸ್ ಎಲ್ಲಿಂದ ಬರುತ್ತೆ? ನಮ್ಮ ಪ್ರೋಟೀನ್ ಬಾರಲ್ಲಿ ನಾವು ಯೂಸ್ ಮಾಡಿರೋದು ಡೇಟ್ಸ್. ವೆಯ್ಟ್ ಲಾಸ್ ಮಾಡಬೇಕಿದ್ರು ಪ್ರೋಟೀನ್ ಬಾರ್ ತಗೊಬೋದಾ? ವೆಯ್ಟ್ ಲಾಸ್ ಮತ್ತು ವೆಯ್ಟ್ ಗೇನ್ ಅಂತ ಬಂತ ಅಂದರೆ, ನಿಮ್ಮ ಪ್ರೋಟೀನ್ ಬಾರಲ್ಲಿ ಮೇನ್ ಪ್ರೋಟೀನ್ ಸೋರ್ಸ್ ಯಾವುದು? ನಮ್ಮ ಪ್ರೋಟೀನ್ ಬಾರಾಗಿ ನಾವು ಯೂಸ್ ಮಾಡೋದು ವೇ ಪ್ರೋಟೀನ್ ಕಾನ್ಸಂಟ್ರೇಟ್. ಒಂದು ಪ್ರೋಟೀನ್ ಬಗ್ಗೆ ಮಿತ್ ಹೇಳಬೇಕು ಅಂತಂದ್ರೆ ಒಂದಲ್ಲ, ತುಂಬ ಮಿತ್ಸ್ ಇದೆ. ಇಂಡಿಯಾನಲ್ಲಿ ಪ್ರೋಟೀನ್ ಅನ್ನೋದು $1 billion ಇಂಡಸ್ಟ್ರಿ ಆಗಿದೆ. ಎವ್ರಿ ಡೇ ನ್ಯೂ ಪ್ರೋಟೀನ್ ಬಾರ್, ಎವ್ರಿ ಡೇ ನ್ಯೂ ಪ್ರೋಟೀನ್ ಸಪ್ಲಿಮೆಂಟ್. ನಮ್ಮ ಕಂಟ್ರಿನಲ್ಲಿ ಒಬೆಸಿಟಿ ಜಾಸ್ತಿ ಇದೆ, ಬಟ್ ಸೇಮ್ ಟೈಮಲ್ಲಿ ಪ್ರೋಟೀನ್ ಡಿಫಿಷಿಯನ್ಸಿ ಕೂಡ ಜಾಸ್ತಿ ಇದೆ. 60 kg ಪರ್ಸನ್ಗೆ ಡೈಲಿ ಅರೌಂಡ್ 50 to 60 grams ಪ್ರೋಟೀನ್ ಬೇಕು. ಬಟ್ ನಾವು ಡೈಲಿ ಏನು ತಿಂತಾ ಇದ್ದೀವಿ? ಒಂದು ಬೌಲ್ ದಾಲ್, ರೈಸು, ರೋಟಿ, ಆಲ್ಮೋಸ್ಟ್ ಆಲ್ 15 grams ತಿಂತಾ ಇದ್ದೀವ ಪ್ರೋಟೀನ್. ಹೇರ್ ಫಾಲ್ ಆಗುತ್ತೆ, ಫಟಿಗ್ ಆಗುತ್ತೆ, ಸ್ಲೋ ರಿಕವರಿ ಆಗುತ್ತೆ. ಮೇ ಬಿ ಸ್ಟ್ರೆಸ್ಸಿಂದ ಅನ್ಕೊತೀವಿ, ಪ್ರೋಟೀನ್ ಡಿಫಿಷಿಯನ್ಸಿಯಿಂದ ಅಂತ ಅನ್ಕೊಳ್ಳೋದೇ ಇಲ್ಲ. ಇವತ್ತಿನ ಎಪಿಸೋಡ್ನಲ್ಲಿ ಪ್ರಮೋಷನ್ ಮಾಡ್ತಿಲ್ಲ, ವಿ ಆರ್ ಕ್ವಶನಿಂಗ್ ದಿ ಇಂಡಸ್ಟ್ರಿ. ಪ್ರೋಟೀನ್ ಸೇಲ್ ಮಾಡೋದು ಈಸಿ, ಪ್ರೋಟೀನ್ ಅಂಡರ್ಸ್ಟ್ಯಾಂಡ್ ಮಾಡೋದು ಕಷ್ಟ. ಬಿಫೋರ್ ಟ್ರಸ್ಟಿಂಗ್ ಎನಿ ಬ್ರ್ಯಾಂಡ್ಸ್, ಲೆಟ್ ಅಸ್ ಡಿಸ್ಕಸ್ ದಿ ಸೈನ್ಸ್. ಸರ್ ನಮಸ್ತೆ ಸರ್, ವೆಲ್ಕಮ್ ಟು ಮೈ ಚಾನಲ್. ಥ್ಯಾಂಕ್ ಯು. ಎಷ್ಟೋ ಜನಕ್ಕೆ ನೀವು ಯಾರು ಅಂತ ಗೊತ್ತಿಲ್ಲ. ಹೂ ಯು ಆರ್? ಫಿಟ್ನೆಸ್ ಇನ್ಫ್ಲೂಯೆನ್ಸರ, ಬಿಸ್ನೆಸ್ ಮ್ಯಾನ, ಯಾರು ನೀವು? ಹೌದು, ನೀವು ಹೇಳ್ದಂಗೆ ತುಂಬ ಜನಕ್ಕೆ ನಾನು ಯಾರು ಅಂತ ಗೊತ್ತಿರಲ್ಲ. ನನ್ನ ಹೆಸರು ಬಂದು ವಿವೇಕ್ ಗೌಡ. ಐ ಆಮ್ ದ ಫೌಂಡರ್ ಆಫ್ 1111 ಬ್ರ್ಯಾಂಡ್. ನನ್ನ ಬ್ಯಾಕ್ಗ್ರೌಂಡ್ ಕೇಳಿದೆ ಅಲ್ವಾ? ನನ್ನ ಬ್ಯಾಕ್ಗ್ರೌಂಡ್ ಆ್ಯಕ್ಚುಲಿ ನಾನು ಇವತ್ತು ಒಂದು ಫುಡ್ ಇಂಡಸ್ಟ್ರಿಗೆ ಎಂಟ್ರಿ ಆಗಿರೋದ್ರಿಂದ ನನ್ನ ಬ್ಯಾಕ್ಗ್ರೌಂಡ್ ತೊಗೊಂಡ್ರೆ ಅದಕ್ಕೂ ತುಂಬ ಡಿಫರೆನ್ಸ್ ಇದೆ. ನಾನೊಬ್ಬ ಲಾ ಗ್ರಾಜುಯೇಟ್ ಆದಮೇಲೆ ಫ್ಯಾಮಿಲಿ ಬಿಸ್ನೆಸ್ ಎಂಟ್ರಿ ಆದೆ. ಇನ್ ಬಿಟ್ವೀನ್ ಒಂದಷ್ಟು ಆ್ಯಕ್ಟಿಂಗ್ ಮೇಲೆ ಇಂಟ್ರೆಸ್ಟ್ ಇಂದ ಶಾರ್ಟ್ ಮೂವೀಸ್ ಮಾಡಿದ್ದೆ. ಹೌದು, ನೀವು ಕೇಳಿದಂಗೆ ಐ ಆಮ್ ಫಿಟ್ನೆಸ್ ಎಂಥೂಸಿಯಾಸ್ಟ್. ಆ್ಯಂಡ್ ಫುಡ್ ಮೇಲೆ ಅವಾಗಿನೂ ತುಂಬ ಇಂಟ್ರೆಸ್ಟ್ ಇದರಿಂದ ತುಂಬ ಡೀಟೇಲ್ ಆಗಿ ಫುಡ್ಸ್ನ ಅಬ್ಸರ್ವ್ ಮಾಡ್ತಿದ್ದೆ ಮೊದಲಿಂದನು. ಆ್ಯಂಡ್ ದೆನ್ ಲಾ ಮಾಡಿದ್ರಿಂದ ಐ ಹ್ಯಾಡ್ ದಿಸ್ ಅಡ್ವಾಂಟೇಜ್. ಏನಂತ ಅಂದರೆ, ಐ ಯೂಸ್ ಟು ರೀಡ್ ಎಲ್ಲ ಫುಡ್ ಲೇಬಲ್ಸ್ನು ಫುಲ್ ಡೀಟೇಲ್ ಆಗಿ ನೋಡ್ತಿದ್ದೆ. ಆ್ಯಂಡ್ ದೆನ್ ಕನ್ಸಿಡರ್ ಮಾಡ್ತಿದ್ದೆ ಫುಡ್ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಇದ್ರ ಲೈಫ್ ಮೇಲೆ, ಒಂದು ಬ್ರ್ಯಾಂಡ್ ಯಾವ ಥರ ಇಂಪ್ಯಾಕ್ಟ್ ಮಾಡುತ್ತೆ, ಮಾರ್ಕೆಟಿಂಗ್ ಆಗಿರ್ಬೋದು, ಅಡ್ವರ್ಟೈಸ್ಮೆಂಟ್ಸ್ ಆಗಿರ್ಬೋದು, ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಹ್ಯೂಮನ್ ಲೈಫ್ ಮೇಲೆ ಅನ್ನೋ ಸ್ವಲ್ಪ ಡೀಟೇಲ್ ಆಗಿ. ಮೇ ಬಿ ಬಿಕಾಸ್ ಆಫ್ ದ ಸ್ಕೋಪ್, ಅಂದರೆ ಏನಂತಾರೆ, ನಾನು ಲಾ ಓದಿದ್ರಿಂದ ಆ ವೈಡರ್ ಸ್ಕೋಪ್ಗೆ ನನಗೆ ಇಂಟ್ರೆಸ್ಟ್ ಜಾಸ್ತಿ ಬಂತು ಅನ್ಸುತ್ತೆ. 1111 ಬ್ರ್ಯಾಂಡ್ ಸ್ಟಾರ್ಟ್ ಮಾಡೋಕ್ಕೆ ಮೇನ್ ಟ್ರಿಗರ್ ಪಾಯಿಂಟ್ ಯಾವುದು? ಇಟ್ಸ್ ಆ್ಯಕ್ಚುಲಿ ರಿಯಲೈಸೇಷನ್. 1111 ಬ್ರ್ಯಾಂಡ್ ಸ್ಟಾರ್ಟ್ ಮಾಡೋದು ರೀಸನ್ ಅಂತಂದರೆ, ಒಂದು ರಿಯಲೈಸೇಷನ್ ಇಂದ ಸ್ಟಾರ್ಟ್ ಆಗಿರೋದು. ನಾನು ಹೇಳಿದ್ನಲ್ಲ, ಈಗ ವೈಡರ್ ಸ್ಕೋಪ್ ಸಿಕ್ತು ನನಗೆ ಲಾ ಓದಿದ್ರಿಂದ. ಒಂದು ಮಾರ್ಕೆಟಿಂಗ್ ಯಾವ ಥರ ಮಾಡ್ತಾರೆ, ಪ್ರತಿಯೊಂದು ಬ್ರ್ಯಾಂಡ್ಗಳು ಯಾವ ಥರ ಅವ್ರನ್ನ ರೆಪ್ರೆಸೆಂಟ್ ಮಾಡ್ಕೊತಾರೆ, ಇದನ್ನೆಲ್ಲ ನೋಡ್ತಾ ನನಗೆ ಏನು ಅನಿಸ್ತು ಅಂತಂದರೆ, ಇವಾಗ ನಮ್ಗಾದ್ರೆ ಎಜುಕೇಷನ್ ಇದೆ, ನಾವೇನು ತಿಂತೀವಿ ಅನ್ನೋದ್ರ ಮೇಲೆ ಸ್ವಲ್ಪ ಅಟ್ಲೀಸ್ಟ್ ನಾವು ನೋಡ್ಬಿಟ್ಟು ಇದು ಮಾಡ್ತೀವಿ. ನಮ್ಮ ಇಂಡಿಯನ್ ಎಜುಕೇಷನ್ ಸಿಸ್ಟಮಲ್ಲಿ ಎಲ್ಲೂ ಇದೇ ಇಲ್ಲ. ಲೈಕ್ ಫುಡ್ ಬಗ್ಗೆ ಆಗಲಿ, ನಾವು ಫಸ್ಟಿಂದ 10th ತನಕ ಓದಿರ್ತೀವಿ. ಈಗಲೂ ತುಂಬ ಜನಕ್ಕೆ, ಡಿಗ್ರಿ ಮಾಡಿರೋರ್ಗು ತುಂಬ ಜನಕ್ಕೆ ಫುಡ್ ಲೇಬಲ್ ಓದೋಕ್ಕೆ ಬರಲ್ಲ. ಬಿಕಾಸ್ ಹಿಂದೆ ತುಂಬ ಟೆಕ್ನಿಕಲ್ ಟರ್ಮ್ಸಲ್ಲಿ ಯೂಸ್ ಮಾಡಿರ್ತಾರೆ. INS ನಂಬರ್ಸ್ ಹಾಕ್ಬಿಟ್ಟಿರ್ತಾರೆ, ತುಂಬ ಕೆಮಿಕಲ್ಸ್ ನೇಮ್ಸ್ ಹಾಕಿರ್ತಾರೆ. ತುಂಬ ಜನಕ್ಕೆ ಅದು ಗೊತ್ತೇ ಇರಲ್ಲ. ಇವಾಗ ಸ್ವಲ್ಪ ಈ ChatGPT, ಗೂಗಲ್ ಇದೆಲ್ಲ ಬಂದಿರೋದ್ರಿಂದ ಜನ ಸರ್ಚ್ ಮಾಡಿ ನೋಡ್ತಾ ಇದ್ದಾರೆ. ಅಂದರೂ ಕೆಲವ್ರು ಮಾತ್ರ, ಇನ್ನು ತುಂಬ ಜನ ಕೇರೇ ಮಾಡಲ್ಲ. ಸೊ ಇದನ್ನೆಲ್ಲ ನಾನು ನೋಡ್ತಾ ಎಷ್ಟೊಂದು ಡಿಫಾಲ್ಟ್ಸ್, ಅಂದರೆ ನಮ್ಮ ಫುಡ್ ಇಂಡಸ್ಟ್ರಿಲಿ
ಈ ಥರ ತುಂಬ ಲೂಪೋಲ್ಸ್ ಇರೋದ್ರಿಂದ ದೇ ಶುಡ್ ಬಿ ಸಮ್ ಒನ್ ಅಟ್ಲೀಸ್ಟ್ ಯಾರು ಒಬ್ರು ಎಜುಕೇಟ್ ಮಾಡೋದಕ್ಕೆ ಬರಬೇಕು. ಮೇನ್ ಇಂಟೆನ್ಷನ್ ಸ್ಟಾರ್ಟ್ ಆಗಿದೆ ಎಜುಕೇಷನ್, ಎಜುಕೇಟ್ ಮಾಡಬೇಕು. ಅಟ್ಲೀಸ್ಟ್ ನಮ್ಗೆ ಎಜುಕೇಷನ್ ಇದೆ, ನಾವೇನೋ ಇದು ಮಾಡ್ತೀವಿ, ಬಟ್ ಬೇರೆಯವರು ಎಲ್ಲರೂ ಇದೇ ಥರ ಮಾಡ್ತಾರಾ? ಇಲ್ಲ. ಸೊ ತುಂಬ ಜನಕ್ಕೆ ಅದು ಗೊತ್ತಿರೋಲ್ಲ ಹೆಂಗೆ ಅಟ್ಲೀಸ್ಟ್ ನಾವು ಎಜುಕೇಟ್ ಮಾಡಿ ಆ ಥರ ಯಾವ್ದಾದ್ರು ಒಂದು ಬ್ರ್ಯಾಂಡ್ ಇದೆಯಾ ಅಂತ ಇದೊಂದು ರಿಯಲೈಸೇಷನ್ ಮೇಲೆ ಸ್ಟಾರ್ಟ್ ಆಗಿದೆ. ಲಾ ಪ್ರೊಫೆಷನ್ ಆಗ್ಬಿಟ್ಟು ಫುಡ್ ಇಂಡಸ್ಟ್ರಿನ ಯಾಕೆ ಚೂಸ್ ಮಾಡಿದ್ರಿ? ಅದೇ ನಾನು ಹೇಳಿದ್ನಲ್ಲ ಅವಾಗೆ, ಫುಡ್ ಇಂಡಸ್ಟ್ರಿ ಚೂಸ್ ಮಾಡೋದಕ್ಕೆ ಒಂದು ರೀಸನ್ ಇದೆ, ಮೇನ್ ರೀಸನ್. ನಾವು ಅಂದರೆ ಪರ್ಸನಲ್ ಆಗಿ ಬರೀ ನಮ್ಮ ಬಗ್ಗೆ ಬರೀ ಸಿಂಗಲ್ ಆಗಿದ್ದಾಗ ಥಿಂಕ್ ಮಾಡೋ ಮೈಂಡ್ ಸೆಟ್ಟೇ ತುಂಬ ಬೇರೆ ಥರ ಇರುತ್ತೆ. ಅದೇ ಒಂದು ಫ್ಯಾಮಿಲಿ ಅಂತ ಬಂದಾಗ ನಾವು ನಮ್ಮ ಮಕ್ಳಿಗೆ ಫುಡ್ ಕೊಡಬೇಕು ಅಂತಂದರೆ ಅಥವಾ ವಯಸ್ಸಾದವ್ರಿಗೆ ಏನೋ ಕೊಡಬೇಕು ಅಂತಂದರೆ ತುಂಬ ಯೋಚನೆ ಮಾಡಿ ಕೊಡ್ತೀವಿ ಅಲ್ವಾ? ತುಂಬ ಒಂದೆರಡು ಸಲ ಓದಿ ಕೊಡ್ಬೋದಾ ಬೇಡವಾ, ಒಂದು 100 ಡೌಟ್ಸು 100,000 ಡೌಟ್ಸ್ ತಲೆಯಲ್ಲಿ ಇರುತ್ತೆ. ಆವಾಗ ರಿಯಲೈಸ್ ಆಗಿದ್ದು ಇಷ್ಟು ಕೇರ್ ಮಾಡ್ತಾ ಇದ್ದೀವಿ, ಬಟ್ ದೆನ್ ನಾವು ಅದನ್ನ ಅಷ್ಟೇ ಸೀರಿಯಸ್ ಆಗಿ ತಗೊಂತಿದ್ವಾ ಇಲ್ವಾ? ಯಾವುದೋ ಒಂದು ಏನೇ ನೋಡಬೇಕು ಅಂತಂದ್ರೆ ಈಗ ಈ ಥರ ಇಷ್ಟೊಂದು ಸೀರಿಯಸ್ ಆಗಿ ಫ್ಯಾಮಿಲಿ ಅಂತ ಬಂದಾಗ ಇಷ್ಟೊಂದು ಸೀರಿಯಸ್ನೆಸ್ ತಗೊತಾ ಇದ್ದೀವಿ. ಅದೇ ಮತ್ತೆ ಬೇರೆಯವರು ಇನ್ನೊಬ್ರು ಫ್ಯಾಮಿಲಿಗೆ ನಾವು ಫೀಡ್ ಮಾಡ್ಬೇಕಾದ್ರೆ ಅದೇ ಥರ ಬೇರೆ ಬ್ರ್ಯಾಂಡ್ಸ್ಗಳವರು ಥಿಂಕ್ ಮಾಡ್ತಾರಾ ಇಲ್ವಾ? ಈ ಡೌಟ್ ಇಂದ ಸ್ಟಾರ್ಟ್ ಆಗಿತ್ತು 1111. 1111 ಬ್ರ್ಯಾಂಡ್ ಅಂದ್ರೆ ಏನು? ಈ ಹೆಸರನ್ನ ಯಾಕೆ ಚೂಸ್ ಮಾಡ್ರಿ? ಎಮೋಷನಲ್ ಇಲ್ಲ ಬಿಸ್ನೆಸ್ ಸ್ಟ್ರಾಟಜಿನ ಏನು? 1111 ಅನ್ನೋದು, ಸೊ ಬ್ರ್ಯಾಂಡ್ ಇಂಟ್ರೊಡಕ್ಷನ್ ಕೊಡ್ತೀನಿ, ಬ್ರ್ಯಾಂಡ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ. 1111 ಅನ್ನೋದು ಇಟ್ಸ್ ಎ ಕ್ಲೀನ್ ಲೇಬಲ್ ಫುಡ್ ಬ್ರ್ಯಾಂಡ್. ಅಂದರೆ ಕ್ಲೀನ್ ಲೇಬಲ್ ಅಂತ ಅಂದರೆ ಮಿನಿಮಲ್ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಕಂಪ್ಲೀಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಆರ್ಟಿಫಿಷಿಯಲ್ ಏನಿರಲ್ಲ, ಕಂಪ್ಲೀಟ್ ನ್ಯಾಚುರಲ್ ಮತ್ತು ಮಿನಿಮಲ್ ಇಂಗ್ರೀಡಿಯೆಂಟ್ಸ್. ಒಂದು ಮಿನಿಮಮ್ ಅಂತ ಅಂದರೆ ಇವಾಗ ನೀವು ಯಾವ್ದಾದ್ರು ಒಂದು ಪ್ರಾಡಕ್ಟ್ನ ತೆಗೆದು ಹಿಂದೆ ತಿರುಗಿಸಿದ್ರೆ ನಿಮಗೆ ಓದೋಕ್ಕಾಗದಿರೋ ಅಷ್ಟು ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಓಕೆನಾ? ಅದೇ ಕ್ಲೀನ್ ಲೇಬಲ್ ಆ್ಯಂಡ್ ಮಿನಿಮಲ್ ಇಂಗ್ರೀಡಿಯೆಂಟ್ಸ್ ಅಂತಂದರೆ ವಿತಿನ್ ಒಂದು 8 to 10 ಒಳಗಡೆ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಆ್ಯಂಡ್ ಕಂಪ್ಲೀಟ್ ನೀವು ಓದಿದ್ರೆ ಈ ಮನೇಲಿ ಸಿಗೋವಂಥ ಇಂಗ್ರೀಡಿಯೆಂಟ್ಸೇ ಇರುತ್ತೆ. ಯಾವುದು ಆರ್ಟಿಫಿಷಿಯಲ್ ಇರಲ್ಲ, ಯಾವುದು ಮ್ಯಾನ್ ಮೇಡ್ ಆರ್ ಲ್ಯಾಬಲ್ಲಿ ಪ್ರಿಪೇರ್ ಆಗುವಂಥ ಯಾವ ಇಂಗ್ರೀಡಿಯೆಂಟ್ಸ್ ಕೂಡ ಇರಲ್ಲ. ಸೊ ದಟ್ ಈಸ್ ವಾಟ್ 1111. ಆ್ಯಂಡ್ 1111 ನೇಮ್ ಚೂಸ್ ಮಾಡೋದಕ್ಕೆ ಏನು ರೀಸನ್ ಅಂತಂದರೆ ಇಟ್ಸ್ ಸಮಥಿಂಗ್ ಪರ್ಸನಲ್. ಅದನ್ನು ಏನಂತಂದರೆ ಬ್ರ್ಯಾಂಡ್ ಮಾಡಬೇಕು ಅಂದರೆ ಈ ಥರ ಫುಡ್ ಇಂಡಸ್ಟ್ರಿಗೆ ಎಂಟ್ರಿ ಆಗಬೇಕು, ಇದ್ರ ಬಗ್ಗೆ ರಿಸರ್ಚ್ ಪ್ಲಾನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 1 year ಮುಂಚೆನೇ ಫುಲ್ ಅದ್ರ ಬಗ್ಗೆ ಫೋಕಸ್ಡ್ ಆಗಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಬ್ರ್ಯಾಂಡ್ ನೇಮ್ ಅಂತ ಬಂದಿದ್ದು, ಅದು ವರ್ಕ್ ಮಾಡಿ ಆಲ್ಮೋಸ್ಟ್ 1 year ಆಗೋಗಿತ್ತು ವರ್ಕ್ ಮಾಡಿ. ಅದಾದಮೇಲೆ ಬ್ರ್ಯಾಂಡ್ ನೇಮ್ಗೆ ಅಂತ ಅಂದ್ಬಿಟ್ಟು ಬಂದಿದ್ದು. ಆ್ಯಂಡ್ ಬ್ರ್ಯಾಂಡ್ ನೇಮ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ತುಂಬ ತಲೆ ಕೆಡಿಸ್ಕೊಂಡು ಏನು ಮಾಡಬೇಕು ಆ್ಯಂಡ್ ಸ್ಟ್ಯಾಂಡ್ ಔಟ್ ಆಗೋದು ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆ ಅದು ಮೀನಿಂಗು ಇರಬೇಕು. ಸೊ ಆ 1111 ಅನ್ನೋದು ನನ್ನ ವೈಫು ಮ್ಯಾನಿಫೆಸ್ಟ್ ಮಾಡ್ತಾರೆ. ಅಂದರೆ ಯೂಶ್ವಲಿ ತುಂಬ ಜನ ಮ್ಯಾನಿಫೆಸ್ಟ್ ಮಾಡ್ತಾರೆ. ಇಟ್ಸ್ ಅ ಪೋರ್ಟಲ್ ಫಾರ್ ಹೆಲ್ತ್ ಆ್ಯಂಡ್ ವೆಲ್ತ್ ಅಂತಾರೆ. 1111 ಬಂದ ತಕ್ಷಣ ಒಂದು ಪಾಸ್ ತೊಗೊಂಡು ಲೈಕ್ ಅವರು ದೇ ವಿಶ್ ಫಾರ್ ಸಮಥಿಂಗ್ ವಾಟ್ ದೇ ವಾಂಟ್ ಇನ್ ಲೈಫ್. ಅವ್ರ ಲೈಫಲ್ಲಿ ಏನು ಬೇಕು ಅನ್ನೋದನ್ನ ವಿಶ್ ಮಾಡ್ತಾರೆ, ಒಂದು ಒಳ್ಳೆ ಇಂಟೆನ್ಷನಿಂದ ಮಾಡ್ತಾರೆ. ಸೊ ನಾವು ಈ ನಮ್ಮ ಬ್ರ್ಯಾಂಡಿಗೆ ಅದನ್ನು ಯಾವ ಥರ ಇದು ಮಾಡ್ಕೊಂಡಿದ್ದೀವಿ ಅಂತಂದರೆ, ಸೊ 1111 ಯಾಕೆ ನಮ್ಮ ಬ್ರ್ಯಾಂಡಿಗೆ ಯೂಸ್ ಮಾಡ್ಕೊಬಾರ್ದು? ವಿ ಆರ್ ಡೂಯಿಂಗ್ ಇಟ್ ಇನ್ ಅ ಗುಡ್ ಇಂಟೆನ್ಷನ್. ಒಂದು ಒಳ್ಳೆ ಇಂಟೆನ್ಷನಿಂದ ಸ್ಟಾರ್ಟ್ ಮಾಡಿದ್ದೀವಿ ಬ್ರ್ಯಾಂಡ್ನ. ಆ್ಯಂಡ್ ಇಟ್ಸ್ ಅ ಪೋರ್ಟಲ್ ಫಾರ್ ಹೆಲ್ತ್ ಆ್ಯಂಡ್ ವೆಲ್ತ್ ಅಂತಾರೆ. ಸೊ ಹೆಲ್ತ್ಗೂ ರಿಲೇಟೆಡ್ ಆಗಿರೋದ್ರಿಂದ ಒಂದು ಒಳ್ಳೆ ಇಂಟೆನ್ಷನಿಂದ ಸ್ಟಾರ್ಟ್ ಮಾಡಿರೋದ್ರಿಂದ 1111 ಅಂತ ತೊಗೊಂಡು. ನಿಮ್ಮ ಪ್ರಾಡಕ್ಟು ಕ್ಲೀನ್ ಲೇಬಲ್ಲು, ಅದ್ರ ಜೊತೆಗೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರಿ. ಈ ಪ್ರಾಡಕ್ಟ್ ಏನು, ಅದು ಯಾರಿಗೆ? 1111 ಇಸ್ ಅ ಕ್ಲೀನ್ ಲೇಬಲ್ ಬ್ರ್ಯಾಂಡ್ ಅಂತ ಹೇಳಿದೆ. ನಮ್ಮ ಪ್ರಾಡಕ್ಟ್ಸ್ ರೇಂಜ್ ಅಂತ ಬಂತು ಅಂತಂದರೆ ನಾವು ಇವಾಗ ಪ್ರೋಟೀನ್ ಬಾರ್ ಲಾಂಚ್ ಮಾಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ನಾವು ಓವರ್ನೈಟ್ ಓಟ್ಸ್ ಆ್ಯಂಡ್ ದೆನ್ ಮಕಾನ ಸ್ನ್ಯಾಕಿಂಗ್ ರೇಂಜಸ್ಗೂ ಬರ್ತಾ ಇದ್ವಿ. ಆ್ಯಂಡ್ ಕಿಡ್ಸ್ ಸೀರಿಯಲ್ಸ್ಗೂ ಬರಬೇಕು ಅಂತ ತುಂಬ ಆಸೆ ಇದೆ. ಏನಕ್ಕೆ ಅಂತಂದರೆ ಫುಡ್ಡಲ್ಲಿ ಏನು ಅಂತಂದರೆ ಕಿಡ್ಸ್ ಅಂತ ಬಂದಾಗೇ ತುಂಬ ಯೋಚನೆ ಮಾಡಿ ಮಾಡಬೇಕು. ಆ್ಯಂಡ್ ದೆನ್ ಐ ಆಮ್ ವೆರಿ ಮಚ್ ಕಾನ್ಫಿಡೆಂಟ್ ದಟ್ ನಾನು ಇಂಡಸ್ಟ್ರಿ ಅಂದರೆ ಕಿಡ್ಸ್ ರೇಂಜಿಗೆ ಎಂಟ್ರಿ ಆದರೆ ನಾನು ಎಷ್ಟು ಆನೆಸ್ಟಾಗಿ ಅದನ್ನು ಇದು ಮಾಡ್ತೀನಿ ಅಂತಂದರೆ ಬಿಕಾಸ್ ನನಗೆ ಕಾನ್ಫಿಡೆನ್ಸ್ ಇರೋದ್ರಿಂದ ಆ ಆನೆಸ್ಟಿಲಿ ನಾನು ನಡೀತೀನಿ ಅನ್ನೋ ನನಗೆ ಗ್ಯಾರಂಟಿ ಇರೋದ್ರಿಂದ ಅದನ್ನ ಎಂಟ್ರಿ ಆಗಬೇಕು ಅನ್ನೋದು ತುಂಬ ಆಸೆ ಇದೆ. ಆ್ಯಂಡ್ ಇವಾಗ ಸದ್ಯಕ್ಕೆ ನಾವು ಲಾಂಚ್ ಮಾಡಿರೋದು ಪ್ರೋಟೀನ್ ಬಾರ್ಸ್ ಮತ್ತು ಓವರ್ ನೈಟ್ ಓಟ್ಸ್ ಮತ್ತು ಅದು ನೆಕ್ಸ್ಟ್ ವೀಕಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. ಇದು ಪ್ರಾಡಕ್ಟ್ ರೇಂಜ್ ಇವಾಗ ಯಾರು ಬೇಕಾದ್ರೂ ತಿನ್ಬೋದು. ಲೈಕ್ ಇಟ್ಸ್ ಕಂಪ್ಲೀಟ್ಲಿ ಮೇಡ್ ಆಫ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಂತ ಯಾವ ಏಜ್ ರೇಂಜ್ ಅವ್ರು ಬೇಕಾದ್ರೂ ತಿನ್ಬೋದು. ಇವಾಗ ಪ್ರೋಟೀನ್ ಅಂತ ಹೇಳಿದ್ರೆ ಇಂಡಿಯಾನಲ್ಲಿ ಪ್ರೋಟೀನ್ ಡಿಫಿಷಿಯನ್ಸಿ ಜಾಸ್ತಿ ಇದೆ, ರಿಸರ್ಚ್ ತೋರಿಸುತ್ತೆ. ನಿಮ್ಮ ಒಪಿನಿಯನ್ ಏನು? ಹೌದು, ಇಂಡಿಯಾದಲ್ಲಿ 70% ಪ್ರೋಟೀನ್ ಡಿಫಿಷಿಯಂಟ್ ಎಲ್ಲ ಇದೆ ಅಂತ ಎಲ್ಲ ಇವಾಗ ಅದನ್ನೇ ಮಾರ್ಕೆಟಿಂಗ್ ಎಲ್ಲ ಬ್ರ್ಯಾಂಡ್ಸು ಅದನ್ನೇ ಯೂಸ್ ಮಾಡಿ ರೀಸೆಂಟಾಗಿ ನೋಡಿರ್ಬೋದು ತುಂಬ ಟ್ರೆಂಡ್. ಲೈಕ್ ಎಲ್ಲ ಬ್ರ್ಯಾಂಡ್ಸು ಪ್ರೋಟೀನ್ ರಿಚ್, ಈವನ್ ಅಮೂಲಿಂದ ಹಿಡಿದು ಪ್ರತಿಯೊಬ್ಬನು ಪ್ರೋಟೀನ್ ಸೆಗ್ಮೆಂಟ್ಗೆ ಎಂಟ್ರಿ ಆಗ್ತಿದ್ದಾರೆ. ಹೌದು, ಇಂಡಿಯಾದಲ್ಲಿ ಪ್ರೋಟೀನ್ ಡಿಫಿಷಿಯನ್ಸಿ ಇದೆ ಬಿಕಾಸ್ ನಮ್ಮ ನಮ್ಮ ಅಳುಬ್ರು ತಿಂತಾ ಇದ್ದ ಊಟಕ್ಕೂ ನಾವು ಇವಾಗ ಅಂದರೆ ವರ್ಕಿಂಗ್ ಪ್ರೊಫೆಷನಲ್ಸ್ ಇವಾಗ ಬಿಸಿ ಶೆಡ್ಯೂಲಲ್ಲಿ ಇವಾಗಿರೋ ತಿಂತಿರೋ ಫುಡ್ಗೂ ತುಂಬ ಡಿಫ್ರೆನ್ಸ್ ಇದೆ. ಅವತ್ತಿನ ಕಾಲದಲ್ಲಿ ಎಲ್ಲ ಲೈಕ್ ಕಂಪ್ಲೀಟ್ ಡಯಟ್ ಅಂದರೆ ಕಂಪ್ಲೀಟ್ ಮೀಲ್ ಅಂತ ಅಂದರೆ ಇಷ್ಟು ಕ್ಯಾಲರೀಸ್ ಇಷ್ಟು ಪ್ರೋಟೀನ್ ಎಲ್ಲ ಇರ್ತಿತ್ತು. ಬಟ್ ಇವತ್ತು ಆ ಥರ ಇಲ್ಲ, ಬರೀ ಲೈಕ್ ಕಾರ್ಬ್ಸ್ ಬರೀ ಕ್ಯಾಲರೀಸ್ ಇಷ್ಟು ಮಾತ್ರನೇ ಸಿಗುತ್ತೆ. ಬಟ್ ಪ್ರೋಟೀನ್ ಡಿಫಿಷಿಯನ್ಸಿ ಇಂಡಿಯಾದಲ್ಲಿ ಇದೆ ನಿಜ. ಸೊ ಅದನ್ನು ಓವರ್ಕಮ್ ಮಾಡಬೇಕು, ಪ್ರೋಟೀನ್ ಡಿಫಿಷಿಯನ್ಸಿ ಇದೆ ಅನ್ನೋ ತುಂಬ ಎಜುಕೇಟ್ ಆಗ್ತಿದೆ. ಇಟ್ಸ್ ನಾಟ್ ಅ ಮಾರ್ಕೆಟಿಂಗ್ ಗಿಮಿಕ್, ಅದು ನಿಜ.
ಇಂಡಿಯಾದಲ್ಲಿ ಡಿಫಿಷಿಯನ್ಸಿ ಇದೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಅದ್ರ ಜೊತೆಗೆ ಎಲ್ಲ ಪರ್ಸನ್ ಟು ಪರ್ಸನ್ ವೇರಿ ಇರುತ್ತೆ ಕೂಡ ಪ್ರೋಟೀನ್ ನೆಸೆಸಿಟಿಗಳು. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಹೌದು, ಪ್ರತಿಯೊಬ್ಬರಿಗೂ ಪ್ರೋಟೀನ್ ಇಂಟೇಕ್ ಆಗಲಿ ಅವ್ರ ಬಾಡಿ ವೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರತಿಯೊಬ್ಬರಿಗೂ ನೆಸೆಸಿಟಿ ತುಂಬ ಡಿಫ್ರೆಂಟ್ ಇರುತ್ತೆ. ನ್ಯೂಟ್ರಿಷನಲ್ ವ್ಯಾಲ್ಯೂ ಲೈಕ್ ನ್ಯೂಟ್ರಿಷನ್ ಅನ್ನೋದು ಬಂದು ಒಬ್ಬೊಬ್ಬ ಪರ್ಸನ್ಗೂ ಡಿಫರ್ ಆಗ್ತಾ ಹೋಗುತ್ತೆ. ಇವಾಗ ಸಪೋಸ್ ಇವಾಗ ನನ್ನ ಬಾಡಿ ವೇಟ್ ಒಂದು 70 kgs ಅಂತ ಅಂದ್ಕೊಡಿ. ನಾನು ಎವ್ರಿ ಡೇ ಆಕ್ಟಿವ್ ಆಗಿತ್ತು, ನನ್ನ ಬಾಡಿ ವೇಟ್ಗೆ 1.5 ಟೈಮ್ಸ್ ಅಂದರೆ 70 + 1.5 ಅಂತ ಅಂದರೆ 35 grams ಎಕ್ಸ್ಟ್ರಾ. ಸೊ 105 grams ಆಫ್ ಪ್ರೋಟೀನ್ ಇಂಟೇಕ್ ಮಾಡಿ ನನ್ನ ಬಾಡಿ ಅಂದರೆ ಎವ್ರಿ ಡೇ ಪರ್ಫೆಕ್ಟಾಗಿ ಆಕ್ಟಿವ್ ಆಗಿತ್ತು ಅಂತಂದರೆ ಇಟ್ಸ್ ಎನಫ್ ಫಾರ್ ಮೀ, ನನಗೆ ಅಷ್ಟು. ಬಟ್ ಅದು ನಮ್ಮ ಡಯಟಲ್ಲಿ ಅಷ್ಟು ಪ್ರೋಟೀನ್ನ ನಾವು ತಗೊಳಕ್ ಆಗ್ತಿದ್ಯಾ ಅನ್ನೋದು ಇಂಪಾರ್ಟೆಂಟ್. ಯಾಕಂದರೆ ಎವ್ರಿ ಡೇ ಇವಾಗ ಮನೇಲಿ ನೀವು ಬರೀ ಅನ್ನ ಸಾಂಬಾರು ತಿನ್ನಕ್ಕೆ ನನಗೆ ಪ್ರೋಟೀನ್ ಸಿಗುತ್ತೆ ಅಂತ ಅನ್ನೋದು ಆಗಲ್ಲ. ಅದು ಪ್ರೋಟೀನ್ ಇಂಟೇಕ್ ಅಷ್ಟು ಸಿಗ್ತಿದ್ರೆ ಇಟ್ಸ್ ಸಫಿಷಿಯೆಂಟ್. ನೀವು ಫುಡ್ಡಲ್ಲೇ ರಿಯಲ್ ಮೀಲ್ಸಲ್ಲೇ ಅಷ್ಟನ್ನು ತಗೊತಾ ಇದ್ದೀರಾ ಅಂತಂದರೆ ಇಟ್ಸ್ ಸಫಿಷಿಯೆಂಟ್. ಅದೇ ನೀವು ಫುಡ್ಡಲ್ಲಿ ಅದನ್ನು ಇಂಟೇಕ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಪ್ರೋಟೀನ್ ಇಂಟೇಕ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ದೆನ್ ನೀವು ನೀಡ್ ಸಪ್ಲಿಮೆಂಟ್ಸ್ ಬೇಕೇ ಬೇಕಾಗುತ್ತೆ. ನಮಗೆ ಮಿಸ್ಕನ್ಸೆಪ್ಷನ್ ಏನು ಗೊತ್ತಾ, ಇವಾಗ ವಿಟಮಿನ್ಸ್ ಡಿಫಿಷಿಯನ್ಸಿ ಇದ್ದರೆ ವಿಟಮಿನ್ ಟ್ಯಾಬ್ಲೆಟ್ ಕೊಡ್ತಾರೆ, ಎಲ್ಲ ಥರ ಕೊಡ್ತಾರೆ. ಅದೇ ಪ್ರೋಟೀನ್ ಡಿಫಿಷಿಯನ್ಸಿ ಇದ್ದರೂ ಪ್ರೋಟೀನ್ ಸಪ್ಲಿಮೆಂಟ್ ಬೇಕಾಗುತ್ತೆ. ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ. ಅದು ಜಸ್ಟ್ ಲೈಕ್ ಇವಾಗ ನಾವು ಹೆಂಗೆ ವಿಟಮಿನ್ಸು ಮಿನರಲ್ಸ್ ಇವೆಲ್ಲ ಏನಾರ ಡಿಫಿಷಿಯನ್ಸಿ ಇತ್ತು ಅಂತಂದರೆ ಹೆಂಗೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಅದೇ ರೀತಿ ಪ್ರೋಟೀನ್ ಸಪ್ಲಿಮೆಂಟ್ಸ್ ತೊಗೋಬೇಕಾಗುತ್ತೆ. ಆ್ಯಂಡ್ ಅದು ಗುಡ್ ಸೋರ್ಸಲ್ಲಿ ತೊಗೊತಿದ್ರೆ ಒಳ್ಳೇದು. ಆ್ಯಂಡ್ ನಮ್ಮಲ್ಲಿ ಮಿಸ್ಕನ್ಸೆಪ್ಷನ್ ಏನಂತಂದರೆ ಜನಕ್ಕೆ ಪ್ರೋಟೀನ್ ಅನ್ನೋದನ್ನ ಒಂದು ಡ್ರಗ್ ಥರ ಮಾಡ್ತಿದ್ದಾರೆ. ಬಟ್ ಇವಾಗ ಎಜುಕೇಟ್ ಆಗ್ತಿದ್ದಾರೆ ಪ್ರೋಟೀನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ. ಬಟ್ ಇವಾಗ ಮೊದಲಿದ್ದಕ್ಕೂ ನಾವು ಟ್ರೈನ್ ಮಾಡಬೇಕಾದ್ರೆ, ನಾವು ಕಾಲೇಜಲ್ಲಿ ಇದ್ದಾಗ ನಾವು ಟ್ರೈನ್ ಮಾಡಬೇಕಾಗಿ ಇದ್ದಿದ್ದು ಕನ್ಸೆಪ್ಟ್ ಅಂದರೆ ಯಾವ ಥರ ಇತ್ತು ಮೈಂಡ್ ಸೆಟ್ ಜನಕ್ಕೆ, ಅದು ಇವಾಗ ತುಂಬ ಚೇಂಜ್ ಆಗಿದೆ. ಈಗ ಒಂದು ಕಾನ್ಸೆಪ್ಟ್ ಇದೆ, ಜಿಮ್ಗೆ ಹೋಗೋರು ಮಾತ್ರನೇ ಪ್ರೋಟೀನ್ ತಗೋಬೇಕು ಅಂತ. ನಾರ್ಮಲ್ ಪೀಪಲ್ ಹಂಗಾದ್ರೆ ಪ್ರೋಟೀನ್ ತಗೋಬಾರ್ದಾ? ಪ್ರೋಟೀನ್ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕು, ಬರೀ ಜಿಮ್ ಹೋಗೋರಿಗೆ ಅಂತ ಮಾತ್ರ ಅಲ್ಲ. ಪ್ರತಿಯೊಬ್ಬರಿಗೂ ಬಾಡಿಲಿ ಇಷ್ಟು ರಿಕ್ವೈರ್ಮೆಂಟ್ ಅಂತ ಇರುತ್ತೆ ಪ್ರೋಟೀನ್ ಅಂತ ಅಂದರೆ ಜನಕ್ಕೆ ಏನಂತಂದರೆ ಇವಾಗ ಪ್ರೋಟೀನ್ ಆಗಿದ ತಕ್ಷಣ ಪ್ರೋಟೀನ್ ಇಸ್ ಅ ಸಪ್ಲಿಮೆಂಟು, ಫುಡ್ಡಲ್ಲಿ ಸಿಗದಿರೋದು ಆಚೆಯಿಂದ ಸಿಗೋದು ಅಂತ ತಲೆಯಲ್ಲಿ ಮಿಸ್ಕನ್ಸೆಪ್ಷನ್. ಪ್ರೋಟೀನ್ ಅನ್ನೋದು ನ್ಯಾಚುರಲ್ ಫುಡ್ಡಲ್ಲಿ ಸಿಗುತ್ತೆ. ಅದನ್ನು ನೀವು ಇವಾಗ ನಿಮ್ಮ ಬಾಡಿ ವೇಟ್ಗೆ ಎಷ್ಟು ಬೇಕೋ ಅಷ್ಟು ಪ್ರೋಟೀನ್ ನೀವು ಬೇರೆ ನ್ಯಾಚುರಲ್ ಫುಡ್ಡಲ್ಲಿ ಅಂದರೆ ಲೈಕ್ ದಿನ ಏನು ತಿಂತೀವಿ ಆ ಹೋಲ್ ಫುಡ್ಡಲ್ಲೇ ತಿಂದು ನೀವು ಅದನ್ನು ರೀಚ್ ಮಾಡೋಕ್ಕಾದ್ರೆ ಆ ಪ್ರೋಟೀನ್ ಇದನ್ನು ಇಟ್ಸ್ ವೆಲ್ ಆ್ಯಂಡ್ ಎನಫ್. ನಿಮಗೆ ಎಕ್ಸ್ಟ್ರಾ ಸಪ್ಲಿಮೆಂಟ್ ಆಗಿ ಏನು ಬೇಕಾಗಲ್ಲ ಪ್ರೋಟೀನ್. ಅದೇ ನಿಮ್ಗೆ ಅದನ್ನು ರೀಚ್ ಮಾಡೋಕ್ಕಾಗ್ತಿಲ್ಲ ಅಂದಾಗ ಮಾತ್ರ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಇದರಿಂದ ವೇ ಪ್ರೋಟೀನ್ ಅಥವಾ ಈ ಥರ ಪ್ರೋಟೀನ್ ರಿಚ್ ಪ್ರಾಡಕ್ಟ್ಸ್ ಏನಿರುತ್ತೋ ಅದನ್ನು ತೊಗೊಂಡು ಅದನ್ನು ರೀಚ್ ಮಾಡಬೇಕಾಗುತ್ತೆ. ಆ್ಯಂಡ್ ಪ್ರೋಟೀನ್ದು ಕೆಲಸ ಏನಂತಂದರೆ ಮಸಲ್ ರಿಪೇರ್ ಮಾಡುತ್ತೆ ಒಂದು, ಆಮೇಲೆ ಪ್ರತಿಯೊಂದು ಆರ್ಗನ್ ವರ್ಕ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ನಿಮ್ಮ ಸ್ಕಿನ್ ಆಗಲಿ, ಹೇರ್ ಆಗಲಿ, ನೇಲ್ಸ್ ಆಗಲಿ, ಪ್ರತಿಯೊಂದೂ ಪ್ರೋಟೀನ್ ಇಂಟೇಕ್ ಚೆನ್ನಾಗಿತ್ತು ಅಂದರೆ ಯಾವುದಕ್ಕೂ ಡಿಫಿಷಿಯನ್ಸಿ ಇರಲ್ಲ. ಸೊ ಪ್ರತಿಯೊಂದು ಎನ್ಹಾನ್ಸ್ ಲೈಕ್ ನೀವು ಅಬ್ಸರ್ವ್ ಮಾಡ್ಬೋದು, ಪ್ರೋಟೀನ್ ಇಂಟೇಕ್ ಕರೆಕ್ಟ್ ಆಗಿದ್ದು, ನಿಮ್ಮ ಡಯಟ್ ಕರೆಕ್ಟ್ ಆಗಿದ್ದು, ನೀವು ರೆಗ್ಯುಲರ್ ಆಗಿ ಆ್ಯಕ್ಟಿವ್ ಆಗಿರ್ತೀರಿ ಅಂತಂದರೆ ನಿಮ್ಮ ಸ್ಕಿನ್ ಗ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ ಪ್ರತಿಯೊಂದು ಆರ್ಗನ್ಸ್ ಮೇಲೂ ಅದು ಇಂಪ್ಯಾಕ್ಟ್ ಆಗುತ್ತೆ ಪ್ರೋಟೀನ್ ಇಂಟೇಕ್. ಸೊ ಪ್ರೋಟೀನ್ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕು, ಬರೀ ಜಿಮ್ ಹೋಗೋರಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಬೇಕು. ನಿಮ್ಮ ಪ್ರೋಟೀನ್ ಬಾರು ಸ್ನ್ಯಾಕ್ಸಾ ಇಲ್ಲ ಸಪ್ಲಿಮೆಂಟಾ ಇಲ್ಲ ಮೀಲ್ ರಿಪ್ಲೇಸ್ಮೆಂಟಾ? ಪ್ರೋಟೀನ್ ಬಾರ್ ಅಂತ ಬಂದರೆ ಜನ ಕಲೆಯಲ್ಲಿ ಏನಂತ ಅನ್ಸುತ್ತೆ, ಪ್ರೋಟೀನ್ ಇಂಟೇಕೋಸ್ಕರ ಮಾಡ್ತಿದ್ವಿ ಅಂತ. ನಮ್ದು ಬಂದು ಕಂಪ್ಲೀಟ್ ಕ್ಲೀನ್ ಲೇಬರ್ ಆ್ಯಂಡ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರೋದ್ರಿಂದ ಇಟ್ಸ್ ಅ ಹೋಲ್ ಫುಡ್. ಅಂದರೆ ನಿಮ್ಮ ಮೀಲ್ ರಿಪ್ಲೇಸ್ಮೆಂಟ್ ಕೂಡ ಆಗಿ ಯೂಸ್ ಮಾಡ್ಬೋದು, ಆನ್ ದ ಗೋ ಸ್ನ್ಯಾಕ್ ಆಗು ಯೂಸ್ ಮಾಡ್ಬೋದು, ಆ್ಯಂಡ್ ಪ್ರೋಟೀನ್ ಇಂಟೇಕೋಸ್ಕರ ಇದು ಮಾಡ್ಬೋದು. ಇಟ್ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಇವತ್ತಿನ ಬಿಸಿ ಶೆಡ್ಯೂಲಲ್ಲಿ ಕೆಲವು ಮೀಲ್ ಸ್ಕಿಪ್ಸ್ ಮಾಡ್ತಾರೆ, ಅಂದರೆ ತಿನ್ನೋಕ್ಕಾಗಲ್ಲ, ಟೈಮ್ ಸರಿ ತಿನ್ನೋಕ್ಕಾಗಲ್ಲ. ಆ ಟೈಮಲ್ಲಿ ನೀವು ಎಲ್ಲಿ ಏನಾರ ರಿಪ್ಲೇಸ್ಮೆಂಟ್ ಹುಡುಕಬೇಕು ಅಂತ ಅಂದಾಗ ದೇ ಕ್ಯಾನ್ ಗೋ ಫಾರ್ ಪ್ರೋಟೀನ್ ಬಾರ್ಸ್. But there it's not a complete meal replacement, but there it's a supplement snack, like healthy version. ಜನಕ್ಕೆ ಏನಂತ ಅಂದರೆ ಪ್ರೋಟೀನ್ ಬಾರ್ ಅಂತ ಇರೋಷ್ಟು ಪ್ರೋಟೀನ್ ಅಷ್ಟೇ, ಇಟ್ಸ್ ನಾಟ್ ಜಸ್ಟ್ ಪ್ರೋಟೀನ್. ಅದ್ರ ಜೊತೆಗೆ ನಿಮಗೆ ಬೇರೆ ಎಲ್ಲ ಲೈಕ್ ಕಂಪ್ಲೀಟ್ ಇಟ್ಸ್ ಅ ಹೋಲ್. ಅಂದರೆ ನಮ್ಮ ಬ್ರ್ಯಾಂಡ್ ಬಗ್ಗೆ ಮಾತಾಡೋದಾದ್ರೆ ಇಟ್ಸ್ ಅ ಕಂಪ್ಲೀಟ್ ಹೋಲ್ ನಿಮಗೆ ಮೀಲ್ ಥರನೇ ಇದಾಗುತ್ತೆ. ಕೆಲವೊಂದು ಪ್ರೋಟೀನ್ ಬಾರ್ಸ್ಗಳನ್ನ ತಿಂದ್ರೆ ಬ್ಲೋಟಿಂಗ್ ಆಗುತ್ತೆ, ಗಟ್ ಇಶ್ಯೂಸ್ ಬರುತ್ತೆ. ಏನಿರುತ್ತೆ ಅಂಥದ್ದು ಪ್ರೋಟೀನ್ ಬಾರ್ಸ್ಗಳಲ್ಲಿ? ಇವಾಗ ನಾನು ಬ್ರ್ಯಾಂಡ್ ಹೆಸರುಗಳು ತೊಗೊಳಲ್ಲ. ಇವಾಗ ನೀವು ಬೇರೆ ಮಾರ್ಕೆಟಲ್ಲಿ ಸಿಗುವಂಥ ಪ್ರೋಟೀನ್ ಬಾರ್ಸ್ಗಳಲ್ಲಿ ಈ ನಿಮಗೆ ಬ್ಲೋಟಿಂಗ್ ಇಶ್ಯೂಸ್ ಏನಕ್ಕೆ ಬರುತ್ತೆ ಅಂತಂದರೆ, ಒಂದು ನಿಮಗೆ ಅದರಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಡೈಜೆಸ್ಟ್ ಮಾಡೋಕ್ಕಾಗಿಲ್ಲ ಅಂತಂದರೆ ಬ್ಲೋಟಿಂಗ್ ಇಶ್ಯೂಸ್ ಬರುತ್ತೆ. ಏನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ ಅಂದರೆ ಪೀ ಪ್ರೋಟೀನು, ಸೋಯ್ ಪ್ರೋಟೀನು ಇದೆಲ್ಲ ಇರುತ್ತೆ. ಅದ್ರದ್ದು ಕಾಂಬಿನೇಷನ್ನ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಕೆಲವರಿಗೆ. ಪ್ಲಾಂಟ್ ಪ್ರೋಟೀನ್ ಇಟ್ಸ್ ನಾಟ್ ದಟ್ ಈಸಿ. ಈವನ್ ವೇ ಪ್ರೋಟೀನು ಅಷ್ಟೇ, ಲ್ಯಾಕ್ಟೋಸ್ ಇಂಟಾಲರೆಂಟ್ ಆದರೆ ಅವ್ರಿಗೂ ಡೈಜೆಷನ್ ಮಾಡ್ಕೊಳ್ಳೋದು ಕಷ್ಟ. ಸೊ ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್. ಆ್ಯಂಡ್ ದೆನ್ ಏನು ಮಾಡ್ತಾರೆ, ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಎಲ್ಲ ಲೈಕ್ ಬ್ಲೆಂಡ್ ಮಾಡೋದಕ್ಕೆ ತುಂಬ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ. ಅದರಿಂದನೂ ಬ್ಲೋಟಿಂಗ್ ಇಶ್ಯೂಸ್ ಆಗ್ತಾ ಇರೋದು. ಗಟ್ ಹೆಲ್ತ್ ಯಾವಾಗ ಹಾಳಾಗುತ್ತೆ ಅಂತಂದರೆ, ನಾವು ಯಾವಾಗ ನ್ಯಾಚುರಲ್ನ ಬಿಟ್ಟು ಆರ್ಟಿಫಿಷಿಯಲ್ನ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅವಾಗ ಹೆಲ್ತ್ ಇಶ್ಯೂಸು ಸ್ಟಾರ್ಟ್ ಆಗುತ್ತೆ. ನಿಮ್ಮ ಪ್ರಾಡಕ್ಟಲ್ಲಿ ಅದೊಂದು ಲೈನ್ ಇದೆ, ನೋ ಪ್ರಿಸರ್ವೇಟಿವ್ಸ್, ನೋ ಆ್ಯಡೆಡ್ ಶುಗರ್, ನೋ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಅಂತ. ಅದು ಎಷ್ಟು ನಿಜ? ನಮ್ಮದು ಬಂದು ಮಿನಿಮಲ್ ಇಂಗ್ರೀಡಿಯೆಂಟ್. ಇವ್ ನಾವು
ಪ್ಯಾಕೇಜಿಂಗ್ ತೆಗೆದು ನೋಡಿದ್ರೆ ಫ್ರಂಟಲ್ಲೇ ಎಲ್ಲ ಇಂಗ್ರೀಡಿಯೆಂಟ್ಸು ಲಿಸ್ಟ್ ಮಾಡಿದ್ವಿ. ಸೊ ನೋ ಅದರ್ ಬ್ರ್ಯಾಂಡ್ ಇನ್ ಇಂಡಿಯಾ ಅಷ್ಟು ಓಪನ್ ಆಗಿ ಅಷ್ಟು ದೊಡ್ಡದಾಗೆ ಅದು ಫ್ರಂಟಲ್ಲಿ ಜಸ್ಟ್ ಬ್ರ್ಯಾಂಡ್ ಲೋಗೋ ಆಗಿದ ತಕ್ಷಣವೇ ಅಷ್ಟು ದೊಡ್ಡದಾಗಿ ಇಂಗ್ರೀಡಿಯೆಂಟ್ ಲಿಸ್ಟ್ನ ಯಾರು ಪ್ಲೇಸ್ ಮಾಡಿಲ್ಲ. ಸೊ ನಮ್ಮದು ಯೂನಿಕ್ನೆಸ್ಸೇ ಅದು. ಅದು ನಾವು ಆ ಡಿಫ್ರೆನ್ಷಿಯೇಷನ್ ತರಬೇಕು ಅಂತಾನೆ. ಯೂಶಲಿ ಬೇರೆ ಏನೇ ಪ್ರಾಡಕ್ಟ್ ತೊಗೊಂಡ್ರು ಫುಡ್ ಇಂಡಸ್ಟ್ರಿಲಿ ನೀವು ನೋಡಿರ್ತೀರಾ, ಪಿಕ್ಚರ್ ರೆಪ್ರೆಸೆಂಟೇಷನ್ ಇರುತ್ತೆ, ಮತ್ತೊಂದಿರುತ್ತೆ, ಮಿಸ್ಗೈಡ್ ಮಾಡೋದಕ್ಕೆ ಕ್ಲೇಮ್ಸ್ಗಳಿರುತ್ತೆ. ಬಟ್ ಇಂಗ್ರೀಡಿಯೆಂಟ್ಸ್ನ ಯಾರು ಫ್ರಂಟಲ್ಲಿ ಅಷ್ಟು ದೊಡ್ಡದಾಗಿ ಕ್ಲೈಮ್ ಮಾಡಲ್ಲ. ನಾವು ಕ್ಲೈಮ್ ಮಾಡಿರೋ ರೀಸನ್ನೇ ಅದು. ಸೊ ಜನಕ್ಕೆ ಅದು ಅರ್ಥ ಆಗಬೇಕು. ಅಟ್ಲೀಸ್ಟ್ ಅವಾಗಾದರೂ ಓದ್ತಾರೆ, ಓಕೆ ನಾನು ತಿಂತಾ ಇರೋದಿದೆ, ಇದನ್ನೇ ನಾನು ತಿಂತಾ ಇರೋದು ಅನ್ನೋ ಕಾನ್ಫಿಡೆನ್ಸ್ ಆದ್ರೂ ಬರುತ್ತೆ ಅನ್ನೋ ರೀಸನ್ಗೆ ನಾವು ಅದನ್ನು ಪ್ಲೇಸ್ ಮಾಡಿರೋದು. ಆ್ಯಂಡ್ ಆ ಗಟ್ಟಿ ಇಶ್ಯೂಸ್ ಆಗಲಿ, ಪ್ರೋಟೀನ್ ಬರಲ್ಲ, ಅದೆಲ್ಲ ಏನಕ್ಕೆ ಬರಲ್ಲ ಅಂತಂದರೆ ನಾವು ಯೂಸ್ ಮಾಡ್ತಿರೋದೆಲ್ಲ ಕಂಪ್ಲೀಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ಯಾವ ಪ್ರಿಸರ್ವೇಟಿವ್ಸು ಹಾಕಿಲ್ಲ ಏನೋ. ಆ್ಯಂಡ್ ನಮ್ಮದು ಶೆಲ್ಫ್ ಲೈಫ್ ಕನ್ಸಿಡರ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಜಸ್ಟ್ 5 months ನಮ್ಮ ಶೆಲ್ಫ್ ಲೈಫ್ ಕೊಟ್ಟಿರೋದು. ಏನೇ ಫುಡ್ ಪ್ರಾಡಕ್ಟು ನಮ್ಮ ಪ್ರಾಡಕ್ಟು ಕಂಪೇರ್ ಮಾಡಿದ್ರೆ ಬೇರೆಯವ್ರದೆಲ್ಲ 12 months 2 years ಆ ಥರ ಇರುತ್ತೆ. ಸೊ ಪ್ರಿಸರ್ವೇಟಿವ್ಸ್ ಹಾಕಿರೋದೇ ಇಲ್ಲ ಆ ಥರ. ಸೊ ನಮ್ದು ಅದಕ್ಕೆ 5 months ಶೆಲ್ಫ್ ಲೈಫ್ ಇರೋದು. ಆ್ಯಂಡ್ ನೋ ಪ್ರಿಸರ್ವೇಟಿವ್ಸ್, ಅದಕ್ಕೆ ನಾವು ಕ್ಲೇಮ್ ಮಾಡೋದು. ಆ್ಯಂಡ್ ನೋ ಆ್ಯಡೆಡ್ ಶುಗರ್ ಅಂದರೆ ನಾವು ಶುಗರ್ಗೆ ಶುಗರ್ ಸಬ್ಸ್ಟಿಟ್ಯೂಟ್ ಆಗಿ ಡೇಟ್ಸ್ ಹಾಕ್ಸ್ತಾ ಇದ್ದೀವಿ. ಅಂದರೆ ಡೇಟ್ಸ್, ಕಂಪ್ಲೀಟ್ ಡೇಟ್ಸ್, ಓಲ್ಡ್ ಡೇಟ್ಸ್ನ, ಡೇಟ್ಸ್ ಪೌಡರ್ ಅಲ್ಲ, ಕಂಪ್ಲೀಟ್ ಡೇಟ್ಸ್ನೇ ಹಾಕ್ತಾ ಇರೋದು. ನಿಮ್ಗೆ ಅದಕ್ಕೆ ನಾವು ನೋ ಆ್ಯಡೆಡ್ ಶುಗರ್ನ ಕ್ಲೇಮ್ ಮಾಡಿದ್ದೀವಿ. ಈಗ ಆರ್ಟಿಫಿಷಿಯಲ್ ಲೈಕ್ ಶುಗರ್ನ ಯೂಸ್ ಮಾಡಿಲ್ಲ ಅಂದರೆ ಆ ಟೇಸ್ಟ್ ಬರುತ್ತಾ? ಇವಾಗ ಶುಗರ್ ಬಂದು ಆ್ಯಕ್ಚುಲಿ ನ್ಯಾಚುರಲ್ಲೇ ಅಲ್ವಾ? ಹೌದು. ಶುಗರ್ ಏನರಿಂದ ಬರುತ್ತೆ? ಶುಗರ್ ಕೇನಿಂದ ಬರುತ್ತೆ. ಅದನ್ನು ಪ್ರೋಸೆಸ್ ಮಾಡೋದ್ರಿಂದ ಇಟ್ಸ್ ರಿಫೈನ್ಡ್ ಶುಗರ್. ನಾರ್ಮಲ್ ನ್ಯಾಚುರಲ್ ಫ್ರೂಟ್ಸ್ ತೊಗೊಂಡ್ರು ಅದರಲ್ಲೂ ಶುಗರ್ ಇರುತ್ತೆ. ಇಟ್ಸ್ ನ್ಯಾಚುರಲ್ ಶುಗರ್. ಅದೇ ನೀವು ಹೋಲ್ ಫ್ರೂಟ್ ತಿನ್ನೋದಕ್ಕೂ ಶುಗರ್ ತಿನ್ನೋದಕ್ಕೂ ಗ್ಲೂಕೋಸ್ ಲೆವೆಲಲ್ಲಿ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಇವಾಗ ನಾರ್ಮಲಾಗಿ ನೀವು ರಿಫೈನ್ಡ್ ಶುಗರ್ ಆಗಲಿ, ವೈಟ್ ಶುಗರ್ ಆಗಲಿ ತಿನ್ನೋದ್ರಿಂದ ನಿಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ಲು ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ. ಗ್ಲೂಕೋಮಿಕ್ ಇಂಡೆಕ್ಸ್ ರೈಸ್ ಆಗುತ್ತೆ, ಬೇಗ ರೈಸ್ ಆಗುತ್ತೆ. ಅದು ಯಾಕಂದರೆ ಅದರಲ್ಲಿ ಮಿನರಲ್ಸ್ ಇರಲ್ಲ, ಮತ್ತೊಂದು ಏನಿರಲ್ಲ, ಜಸ್ಟ್ ಕ್ಯಾಲರೀಸ್ ಅಷ್ಟೇ ಇರುತ್ತೆ. ಸೊ ಇಮಿಡಿಯೇಟ್ ರೈಸ್ ಆಗುತ್ತೆ, ಇಮಿಡಿಯೇಟ್ ಶುಗರ್ ಕ್ರ್ಯಾಶ್ ಆಗುತ್ತೆ. ಅದೇ ನೀವು ಹೋಲ್ ಫ್ರೂಟು ಅಥವಾ ಹೋಲ್ ಫುಡ್ಡಲ್ಲಿ ನೀವು ಅದೇ ನ್ಯಾಚುರಲ್ ಶುಗರ್ನ ಕನ್ಸ್ಯೂಮ್ ಮಾಡಿದ್ರೆ ಅದ್ರ ಜೊತೆಗೆ ನಿಮಗೆ ಮಿನರಲ್ಸ್ ಆಗಲಿ, ಬೇರೆ ಸಪೋರ್ಟಿಂಗ್ ಫೈಬರ್ ಆಗಲಿ ಇದೆಲ್ಲ ಸಿಗೋದ್ರಿಂದ ಸ್ಲೋ ಡೈಜೆಷನ್ ಆಗುತ್ತೆ. ಅದೇ ನೀವು ರಿಫೈನ್ಡ್ ಶುಗರ್ ತೊಗೊಳೋದ್ರಿಂದ ಸ್ಪೈಕ್ ಜಾಸ್ತಿ ಆಗುತ್ತೆ. ನೋ ಆ್ಯಡೆಡ್ ಶುಗರ್ ಅಂತ ಕ್ಲೈಮ್ ಮಾಡ್ತೀರಾ, ಸ್ವೀಟ್ನೆಸ್ ಎಲ್ಲಿಂದ ಬರುತ್ತೆ? ನಮ್ಮ ಪ್ರೋಟೀನ್ ಬಾರಲ್ಲಿ ನಾವು ಯೂಸ್ ಮಾಡಿರೋದು ಡೇಟ್ಸ್, ಕಂಪ್ಲೀಟ್ ಓಲ್ಡ್ ಡೇಟ್ಸ್ ಯೂಸ್ ಮಾಡಿ. ಆ ಸ್ವೀಟ್ನೆಸ್ ಕಂಪ್ಲೀಟ್ ಏನು ಬರುತ್ತಲ್ಲ, ಕಂಪ್ಲೀಟ್ ಡೇಟ್ಸಿಂದನೇ ಬರೋದು. ಡೇಟ್ಸಲ್ಲಿ ಶುಗರ್ ಇರಲ್ಲ ಹಾಗಾದ್ರೆ? ಹೌದು, ಡೇಟ್ಸಲ್ಲೂ ಶುಗರ್ ಇರುತ್ತೆ. ಅಂದರೆ ಅದು ಓಲ್ ಫ್ರೂಟ್. ಇವಾಗ ಸಪೋಸ್ ಶುಗರ್ ಅಂತ ತೊಗೊಂಡ್ರೆ ರಿಫೈನ್ಡ್ ಶುಗರ್ ಇಟ್ಸ್ ಕಂಪ್ಲೀಟ್ ಸುಕ್ರೋಸ್. ಅದೇ ಡೇಟ್ಸ್ ಅಂತ ಇವು ಕಂಪ್ಲೀಟ್ ಒಂದು ಫ್ರೂಟ್ ಅಂತ ತೊಗೊಂಡ್ರೆ ಅದರಲ್ಲಿ ಶುಗರ್ ಅಂದರೆ ಸುಕ್ರೋಸ್, ಫ್ರುಕ್ಟೋಸ್ ಪ್ಲಸ್ ಅದ್ರ ಜೊತೆಗೆ ಮಿನರಲ್ಸ್, ಫೈಬರ್ ಎಲ್ಲ ಇರುತ್ತೆ. ಸೊ ಇಟ್ಸ್ ಅ ಕಂಪ್ಲೀಟ್ ಹೋಲ್ ಫುಡ್. ಬರೀ ಸುಕ್ರೋಸ್ ತೊಗೊಳೋದಕ್ಕೂ ಅದ್ರ ಜೊತೆ ಕಂಪ್ಲೀಟ್ ಫುಡ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಇವಾಗ ಡೇಟ್ಸಲ್ಲಿ ಅದೇ ಡೇಟ್ಸ್ ನಾವು ಯೂಸ್ ಮಾಡೋದ್ರಿಂದ ಗ್ಲೂಕೋಮಿಕ್ಸ್ ಇಂಪ್ಯಾಕ್ಟು ಬಾಡಿಗೆ ಬ್ಲಡ್ ಶುಗರ್ ಲೆವೆಲಲ್ಲಿ ತುಂಬ ಕಡಿಮೆ ಇರುತ್ತೆ. ಬಿಕಾಸ್ ಅದ್ರ ಜೊತೆಗೆ ಫೈಬರು, ಮಿನರಲ್ಸ್ ಎಲ್ಲ ಇರುತ್ತಲ್ಲ, ಸ್ಲೋ ಡೈಜೆಷನ್ ಆಗೋದ್ರಿಂದ ಅಂದರೆ ಗ್ಲೂಕೋಮಿಕ್ ಇಂಡೆಕ್ಸಲ್ಲಿ ಬ್ಲಡ್ ಶುಗರ್ ಇಂಪ್ಯಾಕ್ಟು ಕಡಿಮೆ ಇರುತ್ತೆ. ಅದೇ ನೀವು ಬರೀ ಶುಗರ್ ಸುಕ್ರೋಸ್ ತೊಗೊಂಡ್ರೆ ಅದೇ ಗ್ಲೂಕೋಮಿಕ್ ಇಂಡೆಕ್ಸ್ ತುಂಬ ಅಂದರೆ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಅಷ್ಟೇ ಡಿಫ್ರೆನ್ಸು. ಡಯಾಬಿಟಿಸ್ ಪೇಷಂಟ್ಸ್ಗಳು ನಿಮ್ಮ ಪ್ರೋಟೀನ್ ಬಾರ್ಸ್ಗಳನ್ನ ಯೂಸ್ ಮಾಡ್ಬೋದಾ? ಹೌದು, ಡಯಾಬಿಟಿಸ್ ಪೇಷಂಟ್ಸ್ ಕೂಡ ಯೂಸ್ ಮಾಡ್ಬೋದು. ಬಟ್ ಆದರೆ ಇವಾಗ ಒಂದು ಪ್ರೋಟೀನ್ ಬಾರಲ್ಲಿ 1.5 ಡೇಟ್ಸ್ ಇರುತ್ತೆ. ಅಂದರೆ ಆಲ್ಮೋಸ್ಟ್ ಅರೌಂಡ್ 8 grams ಆಫ್ ಡೇಟ್ಸ್ ಇರುತ್ತೆ. ಸೊ ಒಂದು ದಿನಕ್ಕೆ ಒಂದು ಕನ್ಸ್ಯೂಮ್ ಮಾಡ್ಬೋದು. ಅದೇ ಪೋಷನ್ ಮ್ಯಾಟ್ರ್ ಆಗುತ್ತೆ. ಡಯಾಬಿಟಿಸ್ ಪೇಷಂಟ್ಸ್ ಆದರೂ ಅಷ್ಟೇ, ಯಾರಾದರೂ ಅಷ್ಟೇ ಪೋಷನ್ ಮ್ಯಾಟ್ರ್ ಆಗುತ್ತೆ. ಯಾಕೆ ಇವಾಗ ನಾನು ಸ್ವೀಟ್ ಇಷ್ಟ ಅಂತ ಅಂದ್ಬಿಟ್ಟು ಡೇಟ್ಸ್ನೇ ಒಂದು 10 ತಿನ್ನೋದು ತಪ್ಪು. ವಿತಿನ್ 2 ಆ್ಯಾವ್ರೇಜ್ ಅಡಲ್ಟ್ ಅವ್ರ ಬಾಡಿ ವೇಟ್ಗೆ ದಿನಕ್ಕೆ 2 ಡೇಟ್ಸ್ ಅಷ್ಟು ತಿನ್ಬೋದು. ಇಂಡಿಯಾದಲ್ಲಿ ವೆರೈಟಿ ಆಫ್ ಪ್ರೋಟೀನ್ ಬಾರ್ಸ್ಗಳಿದೆ, ಅದನ್ನ ಹೆಂಗ್ ಚೂಸ್ ಮಾಡಬೇಕು, ಇದು ನಮಗೆ ಸೂಟ್ ಆಗುತ್ತೆ ಸೂಟ್ ಆಗಲ್ಲ ಅಂತ? ಹೌದು, ಇಂಡಿಯಾದಲ್ಲಿ ತುಂಬ ಬ್ರ್ಯಾಂಡ್ಸ್ ಇದೆ ಪ್ರೋಟೀನ್ ಬಾರ್ ಅಂತ. ಅದು ಇವಾಗ ಉಂಟು ಒಂಥರ ಬೂಮ್ ಪ್ರೋಟೀನ್ ಅನ್ನೋದನ್ನೇ ಒಂದು ದೊಡ್ಡ ಇದ್ರ ಥರ ತೊಗೊಂಡು ಹೋಗ್ತಾರೆ. ತುಂಬ ಬ್ರ್ಯಾಂಡ್ಸ್ ಇದೆ. ಆ್ಯಂಡ್ ಪ್ರತಿಯೊಬ್ಬರು ಅಷ್ಟೇ ಯಾರೇ ಯಾವುದೇ ಒಂದು ಫುಡ್ ಪ್ರಾಡಕ್ಟ್ನ, ಪ್ರೋಟೀನ್ ಬಾರೇ ಅಂತಲ್ಲ, ಯಾವುದೇ ಪ್ರಾಡಕ್ಟ್ನ ಚೂಸ್ ಮಾಡಬೇಕಾದ್ರೂ ಅಷ್ಟೇ ದೇ ಶುಡ್ ಗೋ ಥ್ರೂ ಇಂಗ್ರೀಡಿಯೆಂಟ್ ಲಿಸ್ಟ್. ಫಸ್ಟು ಇಂಗ್ರೀಡಿಯೆಂಟ್ಸ್ ಓದಬೇಕು ಆ್ಯಂಡ್ ಪ್ರೋಟೀನ್ ಸೋರ್ಸ್ ನೋಡಬೇಕು. ಇವಾಗ ಪ್ರೋಟೀನ್ ಕ್ಲೇಮ್ಸ್ಗೋಸ್ಕರ ತುಂಬ ಬ್ರ್ಯಾಂಡ್ಸ್ಗಳು ಏನು ಮಾಡ್ತಾರೆ ಅಂತಂದರೆ ಫ್ರಂಟಲ್ಲಿ 20 grams ಪ್ರೋಟೀನ್, 25 grams ಆಫ್ ಪ್ರೋಟೀನ್ ಈ ಥರ ಕ್ಲೇಮ್ ಮಾಡ್ತಾರೆ. ನಮ್ಮ ಇಂಡಿಯಾ ಹೆಂಗೆ ಅಂತಂದರೆ ಜನ ಫಸ್ಟು ಪ್ರೈಸ್ ನೋಡ್ತಾರೆ. ಆ್ಯಂಡ್ ಪ್ರೋಟೀನ್ ಇವಾಗ ಜನದ ತಲೆಯಲ್ಲಿ ಪ್ರೋಟೀನ್ ಬೇಕು ಅನ್ನೋದು ಒಂದಿದೆ. ಯಾವ ಕ್ವಾಲಿಟಿ ಪ್ರೋಟೀನು ಅಥವಾ ಯಾವ ಸೋರ್ಸಿಂದ ಆ ಪ್ರೋಟೀನ್ ಸಿಗ್ತಾ ಇದೆ ಅನ್ನೋದು ಯಾರು ಕೇರ್ ಮಾಡ್ತಾ ಇಲ್ಲ. ಬರೀ ಪ್ರೈಸ್ ಪಾಯಿಂಟು ಆ್ಯಂಡ್ ದೆನ್ ಪ್ರೋಟೀನ್ ಕ್ಲೇಮ್ 25 grams 20 grams ಅದನ್ನು ನೋಡ್ತಿದ್ದಾರೆ. ಬಟ್ ಯಾವ ಸೋರ್ಸಿಂದ ಆ ಪ್ರೋಟೀನ್ ಸಿಗ್ತಾ ಇದೆ, ಆ ಸೋರ್ಸಿಂದ ಸಿಗ್ತಿರೋ ಪ್ರೋಟೀನು ಪ್ಯೂರಾ, ಆ ಕ್ವಾಲಿಟಿ ಏನು, ಆ್ಯಂಡ್ ಆ ಪ್ರೋಟೀನಿಂದ ನಮ್ಮ ಬಾಡಿಗೆ ಹೆಲ್ಪ್ ಆಗುತ್ತಾ ಅನ್ನೋದನ್ನು ಜನ ಮರೀತಾ ಇದ್ದಾರೆ. ಏನಾಗುತ್ತೆ, ತುಂಬ ಬ್ರ್ಯಾಂಡ್ಸ್ ಏನು ಮಾಡ್ತಾರೆ, ತುಂಬ ಬ್ಲೆಂಡ್ ಆಫ್ ಪ್ರೋಟೀನ್ಸ್ನ ಯೂಸ್ ಮಾಡ್ತಾರೆ. ಈ ಪ್ರೋಟೀನ್, ಸೋಯ್ ಪ್ರೋಟೀನ್, ವೇ ಪ್ರೋಟೀನ್ ಇದೆಲ್ಲ ಮಿಕ್ಸ್ ಮಾಡ್ತಾರೆ. ಬಟ್ ಎಲ್ಲೂ ಮೆನ್ಷನ್ ಮಾಡಲ್ಲ ಎಷ್ಟು ಯಾವುದನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತ. ನಿಮಗೆ ಪ್ಲ್ಯಾಂಟ್ ಪ್ರೋಟೀನ್ ಅಂತ ತೊಗೊಂಡ್ರೆ ಅದು ಸ್ವಲ್ಪ ಚೀಪೆಸ್ಟ್ ಪ್ರೋಟೀನ್. ವೇ ಪ್ರೋಟೀನ್ ತುಂಬ ಕಾಸ್ಟ್ಲಿ ಆಗುತ್ತೆ.
ಸೊ ಏನಾಗುತ್ತೆ, ಈ ಚೀಪ್ ಪ್ರೋಟೀನ್ಸ್ನ ಬ್ಲೆಂಡ್ನ ಜಾಸ್ತಿ ಯೂಸ್ ಮಾಡಿ ಬೇರೆದನ್ನ, ಇವಾಗ ಪ್ಲಾಂಟ್ ಪ್ರೋಟೀನ್ ಇಸ್ ನಾಟ್ ಎ ಕಂಪ್ಲೀಟ್ ಅಮಿನೋ ಪ್ರೊಫೈಲ್, ಕಂಪ್ಲೀಟ್ ಪ್ರೋಟೀನ್ ಅಲ್ಲ. ಅದ್ರ ಜೊತೆಗೆ ಕಂಪ್ಲೀಟ್ ಅಮಿನೋ ಪ್ರೊಫೈಲ್ ನಾವು ಮೀಟ್ ಮಾಡಬೇಕು ಅಂತಂದ್ರೆ ಇಟ್ ಹ್ಯಾಸ್ ಟು ಬಿ ಬ್ಲೆಂಡೆಡ್ ವಿತ್ ಸಮಥಿಂಗ್, ಅಂದ್ರೆ ಇನ್ನೊಂದು ಯಾವ್ದಾದ್ರು ಜೊತೆ ಬ್ಲೆಂಡ್ ಮಾಡಬೇಕಾಗುತ್ತೆ ಅದನ್ನು. ಸೊ ಏನು ಮಾಡ್ತಾರೆ, ಅದನ್ನೆಲ್ಲ ಮೆನ್ಷನ್ ಮಾಡಲ್ಲ, ಯಾವ್ದನ್ನ ಯೂಸ್ ಮಾಡ್ತಾ ಇದೀವಿ, ಎಷ್ಟು ಯೂಸ್ ಮಾಡ್ತಾ ಇದೀವಿ ಅದು ಯಾವುದು ಮೆನ್ಷನ್ ಮಾಡಲ್ಲ. ಬೇಕಾದ್ರೆ ನೀವು ಹೆಂಗೆ ಚೂಸ್ ಮಾಡಬೇಕು ಅಂತಂದರೆ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಓದಬೇಕು ಆ್ಯಂಡ್ ಸೋರ್ಸ್ ಆಫ್ ಪ್ರೋಟೀನ್ ಯಾವುದು ಅಂತ ತಿಳ್ಕೊಬೇಕು. ಆ್ಯಂಡ್ ಓಕೆ, ಅವಾಗ ಜೆನ್ಯೂನ್ ಅಂತ ಅನಿಸ್ತು ಅಂತಂದರೆ ಆ ಥರ ಪ್ರಾಡಕ್ಟ್ನ ಚೂಸ್ ಮಾಡಬೇಕು. ಯಾವುದೇ ಫುಡ್ ಪ್ರಾಡಕ್ಟ್ಸ್ ಅಷ್ಟೇ, ಪ್ರೋಟೀನ್ ಬಾರ್ ಅಂತಲೇ ಅಲ್ಲ, ಯಾವ ಫುಡ್ ಪ್ರಾಡಕ್ಟ್ಸ್ ಅಷ್ಟೇ ಆ ಥರ ಚೂಸ್ ಮಾಡಬೇಕು. ಇಂಡಿಯಾದಲ್ಲಿ ಆಲ್ರೆಡಿ ಇಷ್ಟೆಲ್ಲ ಬ್ರ್ಯಾಂಡ್ಸ್ ಇದೆ. ಒಂದು ಬ್ರ್ಯಾಂಡು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಏನೆಲ್ಲ ಪ್ರಿಪ್ರೇಷನ್ ಆಗಿರಬೇಕು? ಒಂದು ಐಡಿಯಾ ಬಂದಾಗ ತಲೆಗೆ ಒಂದು ಪ್ರಾಡಕ್ಟ್ ಡೆವಲಪ್ ಮಾಡೋದಾಗಿ ಒಂದು ಬ್ರ್ಯಾಂಡ್ ಮಾಡಬೇಕು ಅನ್ನೋದಕ್ಕೆ ಮುಂಚೆ ಯಾರಿಗೆ ಬೇಕಾದ್ರೂ 1,000 ಐಡಿಯಾಸ್ ಕೊಡ್ಬಿಟ್ಟು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಎಷ್ಟು ಡಿಫಿಕಲ್ಟೀಸ್ ಆಗುತ್ತೆ ಅನ್ನೋದು ಅದು ಫೇಸ್ ಮಾಡಿದಾಗೇ ಗೊತ್ತಾಗೋದು. ಸೊ ಏನಂತಂದರೆ, ಇವಾಗ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನಮ್ಮ ಅಲ್ಲೊಂದು ಬೆಂಗಳೂರಲ್ಲಿ ಜಸ್ಟ್ ಈ ಇಯರ್ 600 ಸ್ಟಾರ್ಟಪ್ಸ್, ಫುಡ್ ಸ್ಟಾರ್ಟಪ್ಸ್ ಸ್ಟಾರ್ಟ್ ಆಗಿದೆ. ಅದರಲ್ಲಿ 70% ಲಾಸ್ಟ್ ಇಯರ್ 70% ಶಟ್ ಡೌನ್ ಆಗಿದೆ. ಅಂದರೆ ಇನ್ನು 30% ಅಲ್ಲಿ ಮಾತ್ರ ಇನ್ನೂ ಸಸ್ಟೈನ್ ಆಗ್ತಿದ್ದಾರೆ. ಅಂದರೆ ಲಾಸ್ಟ್ ಇಯರ್ ಆಗಿದ್ರಲ್ಲಿ ಹೇಳ್ತಾ ಇರೋದು ನಾನು, ಇದೊಂದು ನಾನು ಆರ್ಟಿಕಲ್ ಓದಿದ್ದು. ಸೊ ಎಲ್ಲ ಸ್ಟಾರ್ಟಪ್ಸೂ ಕ್ಲಿಕ್ ಆಗಬೇಕು ಅಂತಲೇ ಏನಿಲ್ಲ, ಎಲ್ಲ ಐಡಿಯಾಸನ್ನು ಅದು ವೇ ಆಫ್ ಎಕ್ಸಿಕ್ಯೂಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ತಲೆಯಲ್ಲಿ ಬೇರೆನೇ ಇರುತ್ತೆ, ನಾವು ಅಂದ್ಕೊಂಡಾಗೆಲ್ಲನೂ ಆಗಲ್ಲ. ಸೊ ತುಂಬ ಮ್ಯಾಟ್ರ್ ಆಗುತ್ತೆ, ತುಂಬಾ ಪ್ರಿಪ್ರೇಷನ್ಸ್ ಬೇಕಾಗುತ್ತೆ. ಒಂದು ಪ್ರಾಡಕ್ಟ್ ಶೆಲ್ಫ್ ಲೈಫ್, ಒಂದು ಪ್ರಾಡಕ್ಟ್ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂದರೆ ಟೆಸ್ಟ್, ಸ್ಯಾಂಪಲ್, ಟ್ರಯಲ್ಸ್, ರನ್ಸ್ ಇವೆಲ್ಲ ತುಂಬ ನಡೆಯುತ್ತೆ. ನಾನೇನು ಅಂದರೂ 1 ಇಯರ್ ಜಸ್ಟ್ ಪ್ರಾಡಕ್ಟ್ನ ಪರ್ಫೆಕ್ಟ್ ಮಾಡೋದಕ್ಕೆ ನಾವು ಇದು ಮಾಡಿದ್ದೀವಿ. ಎಷ್ಟು ಟ್ರಯಲ್ಸ್ ಮಾಡಿದ್ದೀವಿ, ಎಷ್ಟು ಜನಕ್ಕೆ ಸ್ಯಾಂಪಲ್ಸ್ ಕೊಟ್ಟಿದ್ದೀವಿ. ಈಗಲೂ ನಮ್ಮ ಮನೇಲಿ ಫ್ರಿಜ್ಜಲ್ಲಿ ನಾನು 1 ಇಯರ್ ಬ್ಯಾಕ್ ಏನು ಪ್ರಾಡಕ್ಟ್ ಮಾಡಿದೆ ಆ ಪ್ರಾಡಕ್ಟ್ ಎಲ್ಲ ಇನ್ನೂ ಫ್ರಿಜ್ಜಲ್ಲಿದೆ. ಅಂದರೆ ಅವತ್ತಿಂದ ಇವತ್ತು ತನಕ ನಾನು ಹಂಗೆ ಇಟ್ಟಿದ್ದೀನಿ, ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ರೂಮ್ ಟೆಂಪ್ರೇಚರ್ ಚೆಕ್ ಮಾಡಿದ್ದೀನಿ, ಆಮೇಲೆ ಬೇಕು ಅಂತ ಸನ್ಲೈಟಲ್ಲಿ ಇಟ್ಬಿಟ್ಟು ಟೆಸ್ಟ್ ಮಾಡಿದ್ದೀನಿ ಹೆಂಗೆ ರಿಯಾಕ್ಟ್ ಆಗುತ್ತೆ ಅಂತ. ಯಾಕಂದರೆ ನಮ್ಗೆ ಕಂಪ್ಲೀಟ್ ನೋ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡ್ತಿರೋದ್ರಿಂದ ತುಂಬ ಮ್ಯಾಟ್ರ್ ಆಗುತ್ತೆ. ಒಂದು ಪ್ರತಿಯೊಂದು ಡೀಟೇಲು. ಇವಾಗ ನಾನು ಇಷ್ಟು ಕಾನ್ಫಿಡೆಂಟ್ ಆಗಿ ನನ್ನ ಬ್ರ್ಯಾಂಡ್ ಈ ಥರ, ನನ್ನ ಬ್ರ್ಯಾಂಡ್ ಹಂಗೆ, ನನ್ನ ಬ್ರ್ಯಾಂಡ್ ಹಿಂಗೆ ಅಂತ ನಾನು ಹೇಳೋದಕ್ಕೂ ಅದನ್ನು ಮೀಟ್ ಮಾಡೋದಿದೆಯಲ್ಲ, ಇವಾಗ ನಾನು ಹೇಳೋದನ್ನು ಅದನ್ನು ಮೀಟ್ ಮಾಡೋದಿದೆಯಲ್ಲ, ಇವತ್ತು ಜನ ತುಂಬ ಎಜುಕೇಟ್ ಆಗಿದ್ದಾರೆ. 10 ರೂಪೀಸ್ ಪ್ರಾಡಕ್ಟ್ ಅಂತ ಅಂದರೆ ಜಾಸ್ತಿ ಥರ ಕೆಡ್ಸ್ಕೊಳ್ಳಲ್ಲ, ವಿತೌಟ್ ಎನಿ ಕ್ವಶನ್ಸ್ ಪರ್ಚೇಸ್ ಮಾಡ್ತಾರೆ. ಅದೇ ಇವಾಗ ಒಂದು 100 ರೂಪೀಸ್ ಪ್ರಾಡಕ್ಟ್ ಅಂತ ಅಂದರೆ ಎಲ್ಲ ಥರ ಕ್ವಶನ್ಸು ಕೇಳ್ತಾರೆ. ಕ್ರೆಡಿಬಿಲಿಟಿ ಇದೆಯಾ, ಈ ಬ್ರ್ಯಾಂಡ್ನ ನಂಬೋದಾ, ಏನಕ್ಕೆ ನಂಬಬೇಕು, ಪ್ರತಿಯೊಂದು ಮ್ಯಾಟ್ರ್ ಆಗುತ್ತೆ. ಸೊ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ನಾವು ಯಾವ ಥರ, ಎಷ್ಟು ಜೆನ್ಯೂನ್ ಆಗಿರ್ತೀವಿ, ಎಷ್ಟು ಜೆನ್ಯೂನ್ ಆಗಿ ನಮ್ಮ ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ತೀವಿ, ಎಷ್ಟು ಜೆನ್ಯೂನ್ ಆಗಿ ನಮ್ಮ ಬಗ್ಗೆ ಹೇಳ್ಕೊತೀವಿ, ಎಷ್ಟು ಚೆನ್ನಾಗಿ ನಾವು ಕಮ್ಯುನಿಕೇಟ್ ಮಾಡ್ತೀವಿ, ಇವಾಗ ಕಸ್ಟಮರ್ ಜೊತೆ ಎಷ್ಟು ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಎಷ್ಟೇ ಪರ್ಫೆಕ್ಟ್ ಆಗಿದ್ರು ಜನಕ್ಕೆ ಕಮ್ಯುನಿಕೇಟ್ ಮಾಡಿದ್ರೆ ನಾವೆಲ್ಲ ಮಿಸ್ ಆದ್ವಿ ಅಂತಂದರೆ ಬ್ರ್ಯಾಂಡ್ ಮಾಡೋದು ಕಷ್ಟ. ಈಗ ಬ್ರ್ಯಾಂಡ್ ಮಾಡಿರ್ತಾರೆ, ಮಾರ್ಕೆಟಿಂಗ್ ಹೆಂಗ್ ಮಾಡ್ತಾರೆ? ಅಂದರೆ ಮಾರ್ಕೆಟಿಂಗ್ಗೆ ಇದೇ ಪ್ರೊಸೀಜರ್ ಅಂತ ಇಲ್ಲ. ಅಂದ್ರೆ ನೀವು ಮಾಡ್ಬೇಕಾದ್ರೆ ಏನೆಲ್ಲ ಸಿಚುವೇಶನ್ಸ್ಗಳನ್ನ ನೀವು ನೋಡಿದ್ರಿ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ? ಫಸ್ಟು ಹೊಸ ಬ್ರ್ಯಾಂಡ್ ಅಂತ ಅಂದರೆ ಯಾವ ರಿಟೇಲರ್ಸು ಇಡ್ಸ್ಕೊಳ್ಳಲ್ಲ. ಹೊಸ ಬ್ರ್ಯಾಂಡ್ ಅಂದರೆ ಎಂಟರ್ಟೈನೇ ಮಾಡಲ್ಲ. ಆಮೇಲೆ ನೀವು ಕಮ್ಯುನಿಕೇಟ್ ಮಾಡೋದು ಅಷ್ಟೇ, ಡೈರೆಕ್ಟ್ ಕನ್ಸ್ಯೂಮರ್ಗೆ ಹೋಗಿ ಕಮ್ಯುನಿಕೇಟ್ ಮಾಡ್ತೀವಿ ಅನ್ನೋದು 1000 ಕ್ವಶನ್ಸ್ ಇರುತ್ತೆ. ಅದನ್ನೆಲ್ಲ ನೀವು ನಿಂತು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಷ್ಟು ಕೆಪಾಸಿಟಿ ಇರಬೇಕು. ಮಾರ್ಕೆಟಿಂಗ್ ಅನ್ನೋದು ಒಂದು ಸ್ಟ್ರಕ್ಚರ್ ಆಗಿ ಮಾಡೋಕ್ಕಾಗಲ್ಲ. ಇವತ್ತಿರೋ ಟ್ರೆಂಡ್ಗೆ ಎವ್ರಿ ಡೇ ಹೊಸ ಬ್ರ್ಯಾಂಡ್ ಬರುತ್ತೆ, ಎವ್ರಿ ಡೇ ಸೋಷಿಯಲ್ ಮೀಡಿಯಾದಲ್ಲಿ ಡಿಫ್ರೆಂಟಾಗಿ ಏನೋ ಒಂದು ಮಾಡ್ತಾರೆ, ಮಾರ್ಕೆಟಿಂಗ್ ಮಾಡ್ತಾರೆ. ಕಂಪ್ಲೀಟ್ ಎಲ್ರಿಗೂ ಒಂದೊಂದು ಸ್ಟ್ರಾಟಜಿ ಇರುತ್ತೆ. ಆ್ಯಂಡ್ ನಾನು ಏನು ಟ್ರಸ್ಟ್ ಮಾಡ್ತೀನಿ ಅಂತಂದರೆ ಮಾರ್ಕೆಟಿಂಗ್ ಅಂತ, ನನ್ನ ಪ್ರಾಡಕ್ಟ್ ನಾನು ಒಬ್ರಿಗೆ ಕನ್ವಿನ್ಸ್ ಮಾಡಿದೆ ಅಂತಂದರೆ ಅವರು ಇನ್ನೊಂದು 4 ಜನ ಕೇಳಿದ್ರೆ ಅದು ನನ್ನ ಮಾರ್ಕೆಟಿಂಗ್ ಅಂತ ನಾನು ಬಿಲೀವ್ ಮಾಡ್ತೀನಿ. ಎಲ್ಲ ಫುಡ್ ಪ್ರಾಡಕ್ಟಲ್ಲೂ ನ್ಯೂಟ್ರಿಷನ್ ಫ್ಯಾಕ್ಟ್ನ ಮೆನ್ಷನ್ ಮಾಡಿರ್ತಾರೆ, ಅದನ್ನ ಹೇಗೆ ನಂಬೋದು? ನ್ಯೂಟ್ರಿಷನ್ ಫ್ಯಾಕ್ಟ್ಸ್ ಅಂತಂದರೆ ಆ ಪ್ರಾಡಕ್ಟ್ದು ಕಂಪ್ಲೀಟ್ ನ್ಯೂಟ್ರಿಷನ್ ಪ್ರೊಫೈಲ್ನ ಥರ್ಡ್ ಪಾರ್ಟಿ ಲ್ಯಾಬ್ ಟೆಸ್ಟ್ ಮಾಡಿಸಿರ್ತಾರೆ. ಓಕೆನಾ? ಥರ್ಡ್ ಪಾರ್ಟಿ ಲ್ಯಾಬ್ ಟೆಸ್ಟ್ ಮಾಡಿಸಿ ಅದರಿಂದ ಸರ್ಟಿಫಿಕೇಟ್ ಬಂದ್ರೇ ಅದನ್ನು ಪ್ರಿಂಟ್ ಮಾಡೋಕ್ಕಾಗೋದು ನ್ಯೂಟ್ರಿಷನ್ ಫ್ಯಾಕ್ಟ್ಸ್ನ. ಇವಾಗ ನ್ಯೂಟ್ರಿಷನ್ ಫ್ಯಾಕ್ಟ್ಸಲ್ಲಿ ಎವ್ರಿ ಟೈಮ್ ಅದೇ ಬರುತ್ತಾ, ಅಕ್ಯುರಸಿ ಅದೇ ಇರುತ್ತಾ, ಅದು ತುಂಬ ಇಂಪಾರ್ಟೆಂಟ್. ಇವಾಗ ನ್ಯೂಟ್ರಿಷನ್ ಫ್ಯಾಕ್ಟ್ಸಲ್ಲಿ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಂತ ಮೆನ್ಷನ್ ಮಾಡಿರ್ತಾರಲ್ಲ ಬ್ರ್ಯಾಕೆಟಲ್ಲಿ ಕೆಳಗಡೆ, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಂತ ಮೆನ್ಷನ್ ಮಾಡಿರ್ತಾರಲ್ವಾ. ಸೊ ಅದಕ್ಕೆ ಪ್ರತಿ ಟೈಮು ಇಷ್ಟೇ ಕರೆಕ್ಟಾಗಿ ನ್ಯೂಟ್ರಿಷನ್ ಫ್ಯಾಕ್ಟ್ಸ್ ಇದೇ ಥರ ಇರುತ್ತಾ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಏನಾಗುತ್ತೆ, ಇವಾಗ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಇದಕ್ಕೆ ಮೆನ್ಷನ್ ಮಾಡ್ತಾರೆ ಅಂದರೆ ಇವಾಗ ಕೆಲವೊಂದು ಎಷ್ಟೊಂದು ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಆ ಇಂಗ್ರೀಡಿಯೆಂಟ್ಸ್ಗಳು ಪ್ರತಿ ಟೈಮು ನ್ಯೂಟ್ರಿಷನ್ ಫ್ಯಾಕ್ಟ್ಸ್ ಅದೇ ಥರ ಮ್ಯಾಚ್ ಮಾಡಲ್ಲ. FSSAI ರೂಲ್ಸ್ ಏನಿರುತ್ತೆ ಅಂತಂದರೆ ಒಂದು ಬಾರ್ಡರ್ ಲೈನ್ ಅಂತ ಇರುತ್ತೆ, ಅಷ್ಟು ಲೆವೆಲ್ಗೆ ಅದನ್ನು ಮೀಟ್ ಮಾಡಬೇಕು ಅಂತ ಇರುತ್ತೆ. ಸೊ ಅದಕ್ಕೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಂತ ಮೆನ್ಷನ್ ಮಾಡಿರ್ತಾರೆ. ಇವಾಗ ಸಪೋಸ್ ನಾನು ಹೇಳ್ತೀನಿ, ಒಂದು 100 ಕ್ಯಾಲರೀಸ್ ಅಂತ ಮೆನ್ಷನ್ ಮಾಡಿರ್ತಾರೆ ಒಂದು ಯಾವುದೋ ಒಂದು ಪ್ರಾಡಕ್ಟ್ ಮೇಲೆ. ಅದು ಒಂದು 2%, 3% ಅಂದರೆ 1 or 2 ಕ್ಯಾಲರೀಸ್, 1 or 3 ಕ್ಯಾಲರೀಸ್ ಅಥವಾ 96 ಕ್ಯಾಲರೀಸ್, ಕಡಿಮೆನೂ ಇರ್ಬೋದು ಜಾಸ್ತಿನೂ ಇರ್ಬೋದು. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಂತ ಮೆನ್ಷನ್ ಮಾಡೋದೇ ಅದಕ್ಕೆ.
ಸೊ ಇದನ್ನ ಕ್ರೆಡಿಬಿಲಿಟಿ ಹೆಂಗೆ ನಂಬೋದು ಅಂತ ಕೇಳಿದ್ರಿ ಅಲ್ವಾ, ಹೆಂಗೆ ನಂಬೋದು ಅಂತಂದ್ರೆ ಥರ್ಡ್ ಪಾರ್ಟಿ ಲ್ಯಾಬ್ ಟೆಸ್ಟ್ ಆಗಿರುತ್ತೆ. ಇವಾಗ ನಾವೇನ್ ಮಾಡಿದೀವಿ ಅಂತಂದ್ರೆ ನಮ್ದು ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ವೆಬ್ಸೈಟ್ ಅಲ್ಲಿ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗಡೆ ಥರ್ಡ್ ಪಾರ್ಟಿ ಲ್ಯಾಬ್ ಟೆಸ್ಟ್ ಆಗಿರೋ ರಿಪೋರ್ಟ್ಸ್ ಆಡ್ ಮಾಡಿದೀವಿ. ಸೊ ತುಂಬಾ ಬ್ರ್ಯಾಂಡ್ಸ್ ಅದನ್ನ ಮಾಡಲ್ಲ. ಅಂಡ್ ಇಂಡಿಯಾದಲ್ಲಿ ಒಂದು ಲ್ಯಾಬ್ ಟೆಸ್ಟ್ ರಿಪೋರ್ಟ್ ತೆಗಿಬೇಕು, ನ್ಯೂಟ್ರಿಷನ್ ವ್ಯಾಲ್ಯೂಸ್ ತೆಗಿಬೇಕು, ಇಲ್ಲ ಅಮಿನೋ ಸ್ಪೈಕಿಂಗ್ ಅಮಿನೋ ಆಸಿಡ್ ಪ್ರೊಫೈಲ್ ಟೆಸ್ಟ್ ಮಾಡ್ಬೇಕು, ಇದೆಲ್ಲ ಟೆಸ್ಟ್ ಮಾಡಬೇಕು ಅಂತಂದ್ರೆ ತುಂಬಾನೇ ಅಮೌಂಟ್ ತಗೊಳುತ್ತೆ. ಅಂದ್ರೆ ಆಲ್ಮೋಸ್ಟ್ ಅರೌಂಡ್ 8K to 10K ಖರ್ಚಾಗುತ್ತೆ. ನೀವು ಒಂದು ಪ್ರಾಡಕ್ಟ್ ಬಂದು 100 ರುಪೀಸ್ ಪ್ರಾಡಕ್ಟ್ ತಗೊಂಡು ಯಾರು ಟೆಸ್ಟ್ ಮಾಡ್ಸಕ್ ಹೋಗಲ್ಲ. ಹೌದು. 100 ರುಪೀಸ್ ಪ್ರಾಡಕ್ಟ್ ತೊಗೊಂಡಿದ್ದೀನಿ, ನಾನು 10,000 ಕೊಟ್ಟು ಟೆಸ್ಟ್ ಮಾಡ್ಸೋಕ್ಕಾಗುತ್ತಾ? ಆಗಲ್ಲ. ಆ್ಯಂಡ್ ದೆನ್ ಅದನ್ನು ಯಾರು ಫ್ರೀ ಆಗಂತೂ ಮಾಡ್ಕೊಳ್ಳಲ್ಲ. ಯಾವುದೇ ಥರ್ಡ್ ಪಾರ್ಟಿ ಲ್ಯಾಬ್ ರಿಪೋರ್ಟ್ಸ್ ಹೋದ್ರು ಅದೇ ಮಾಡೋದು. ಸೊ ನಾವು ಅದನ್ನ ಹೆಂಗೆ ನ್ಯೂಟ್ರಿಷನ್ ಪ್ರೊಫೈಲ್ನ ಮ್ಯಾಚ್ ಮಾಡಬೇಕು, ಎವ್ರಿ ಟೈಮ್ ಅಷ್ಟೇ ಅಕ್ಯುರೇಟ್ ಆಗಿರಬೇಕು ಅಂತ ಟ್ರೈ ಮಾಡ್ತೀವಿ ಅಂತಂದರೆ ಪ್ರತಿ ಟೈಮು ಪ್ರತಿ ಬ್ಯಾಚ್ನು ಟೆಸ್ಟ್ ಮಾಡಿಸಿರ್ತೀವಿ, ಲ್ಯಾಬ್ ರಿಪೋರ್ಟ್ ತೊಗೊಂಡಿರ್ತೀವಿ, ಥರ್ಡ್ ಪಾರ್ಟಿ ಲ್ಯಾಬ್ ರಿಪೋರ್ಟ್ ತೊಗೊಂಡಿರ್ತೀವಿ. ಅಷ್ಟೇ ಅಕ್ಯುರೇಸಿ ಮೇಂಟೈನ್ ಮಾಡಬೇಕು ಅಂತ ಅಂದ್ಬಿಟ್ಟು ಯಾವಾಗಲೂ ಯಾವ ಪ್ರೊಸೀಜರಲ್ಲಿ ಮಾಡ್ತಾ ಇರ್ತೀವೋ ಅದೇ ಪ್ರೊಸೀಜರಲ್ಲಿ ಅದನ್ನು ಮಾಡಿ ಅಕ್ಯುರೇಸಿ ಮೇಂಟೈನ್ ಮಾಡ್ತೀವಿ. ಅಂದ್ರೆ ಎಲ್ಲ ಬಾರ್ಸಲ್ಲೂ 23 ಗ್ರಾಮ್ಸ್ ಪ್ರೋಟೀನ್ ಬಾರ್ ಅಂತ ಹೇಳ್ತಾರೆ, ನಿಮ್ದ್ರಲ್ಲಿ ಯಾಕೆ 11 ಗ್ರಾಮ್ಸ್ ಅಂತಾನೆ ಇದೆ? ಅದು ಆ್ಯಕ್ಚುಲಿ 11 ಗ್ರಾಮ್ಸ್ ಅಂತ ಏನಿರಲಿಲ್ಲ. ನಾವು ಫಾರ್ಮುಲೇಷನ್ ಮಾಡಿದಾಗ ಅಂತ ಅಂದರೆ ಕ್ಯಾಲರಿ ಪ್ರೋಟೀನ್ ರೇಷಿಯೋ ಮೀಟ್ ಮಾಡಿ ಆ್ಯಂಡ್ ಕಂಪ್ಲೀಟ್ ನ್ಯಾಚುರಲ್ ಮಾಡಿದಾಗ ಯೂಶಲಿ ಕ್ಯಾಲರೀಸ್ ಬೂಸ್ಟಪ್ ಆಗುತ್ತೆ. ಯಾಕಂದರೆ ನಟ್ಸ್, ಡೇಟ್ಸು ಇದರಲ್ಲೆಲ್ಲ ಕ್ಯಾಲರೀಸ್ ಜಾಸ್ತಿನೇ ಇರುತ್ತೆ. ಸೊ ಅದನ್ನ ಮೀಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಕ್ಯಾಲರೀಸ್ನ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡಬೇಕು ಅಂತ ಟ್ರೈ ಮಾಡಿ ಫಾರ್ಮುಲೇಷನ್ನ ಮಾಡಬೇಕು ಅಂತ ತುಂಬ ಕಷ್ಟಪಟ್ಟು ಆ ಫಾರ್ಮುಲೇಷನ್ ರೆಡಿ ಮಾಡಿದ್ರು. ಆ ರೆಡಿ ಮಾಡಿದಾಗ ಒಂದೊಂದು 12 ಗ್ರಾಮ್ಸ್ ಪ್ರೋಟೀನ್ ಇತ್ತು, ಒಂದೊಂದು 11 ಗ್ರಾಮ್ಸ್ ಪ್ರೋಟೀನ್, ಒಂದೊಂದು 10 ಗ್ರಾಮ್ಸ್ ಪ್ರೋಟೀನ್ ಇತ್ತು, ಈ ಥರ ಬಂದಿತ್ತು. ಸೊ ನಾವೇನು ಮಾಡಿದ್ವಿ, 11 ಅಂತ ಹೆಂಗಿದ್ರು ಬ್ರ್ಯಾಂಡ್ ನೇಮ್ ಅಷ್ಟಲ್ಲಿ ಡಿಸೈಡ್ ಮಾಡಿದ್ವಿ. ಸೊ ಎಲ್ಲದನ್ನು 11 ಗ್ರಾಮ್ಸ್ ಮೀಟ್ ಮಾಡೋ ಥರ ಫಾರ್ಮುಲೇಷನ್ ರೆಡಿ ಮಾಡ್ಸೋಣ, ಅಂದರೆ ಟು ಎಂಟರ್ ಇನ್ ಟು ಮಾರ್ಕೆಟ್ ಅಂತ. ಬಟ್ ಫ್ಯೂಚರಲ್ಲಿ ವಿ ಹ್ಯಾವ್ 20 ಗ್ರಾಮ್ಸ್ ವರ್ಷನ್ಸು ಇದೆ. ಅದು 11 ನೇಮ್ಗೆ ಬರೀ ಎಲ್ಲ 11 ಗ್ರಾಮ್ಸೇ ಇರುತ್ತೆ ಅಂತಲ್ಲ, ಬಟ್ ಅದೊಂದು ಸುಮ್ಮನೆ ಎಂಟ್ರಿ ಪಾಯಿಂಟ್ಗೆ ತೊಗೊಳೋದಕ್ಕೆ ಅಂತ ಆ ಥರ ಫಾರ್ಮುಲೇಷನ್ ರೆಡಿ ಮಾಡಿಸಿದ್ವಿ. ಪ್ರೋಟೀನ್ ಬಾರೇ ಯಾಕೆ? ವೇ ಪ್ರೋಟೀನೇ ತಗೋಬೋದಲ್ಲ? ಹೌದು, ವೇ ಪ್ರೋಟೀನೇ ತೊಗೊಬೋದು. ಇವಾಗ ಸಪೋಸ್ ತುಂಬ ಜನ ವೇ ಪ್ರೋಟೀನ್ನ ಕನ್ಸ್ಯೂಮ್ ಮಾಡಲ್ಲ. ತುಂಬ ಜನ ವೇ ಪ್ರೋಟೀನ್ನ ಒಂಥರ ಸಪ್ಲಿಮೆಂಟ್ ಆಗಿರೋದು, ಅಂದರೆ ಲೈಕ್ ಕೆಮಿಕಲ್ ಥರನೇ ಟ್ರೀಟ್ ಮಾಡ್ತಾರೆ. ವೇ ಪ್ರೋಟೀನ್ ಇಟ್ಸ್ ಕಂಪ್ಲೀಟ್ಲಿ ನ್ಯಾಚುರಲ್ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ತುಂಬ ಜನಕ್ಕೆ ಅದ್ರ ಬಗ್ಗೆ ಎಜುಕೇಟ್ ಮಾಡಿದ್ರು ಇನ್ನೂ ತುಂಬ ಜನ ಒಂಥರ ಮೈಂಡ್ ಸೆಟ್ ಹಂಗೆ ಇದಾಗ್ಬಿಟ್ಟಿದೆ. ಸೊ ತುಂಬ ಜನ ಹುಡುಗಿರು ಅಷ್ಟೇ ವೇ ಪ್ರೋಟೀನ್ನ ಕನ್ಸ್ಯೂಮ್ ಮಾಡಲ್ಲ. ಏನಕ್ಕೆ ಅಂತಂದರೆ ಮನೇಲಿ ವೇ ಪ್ರೋಟೀನ್ ಅಂತ ಅಂದಿದ ತಕ್ಷಣ ಪ್ರೋಟೀನ್ ಎಲ್ಲ ಇದೆಲ್ಲ ಬೇಡ, ಇದೆಲ್ಲ ಒಂಥರ ಇದು ಒಂಥರ ಟ್ರೀಟ್ ಮಾಡಿ. ಆ್ಯಂಡ್ ಪ್ರೋಟೀನ್ ಬಾರ್ನ ಏನಕ್ಕೆ ಅಂತ ಅಂದರೆ ವೇ ಪ್ರೋಟೀನ್ ಕನ್ಸ್ಯೂಮ್ ಮಾಡ್ಬೋದು. ವೇ ಪ್ರೋಟೀನ್ ಇಸ್ ಕಂಪ್ಲೀಟ್ಲಿ ಫೈನ್. ವೇ ಪ್ರೋಟೀನ್ ಯಾರು ಬೇಕಾದ್ರೂ ಕನ್ಸ್ಯೂಮ್ ಮಾಡ್ಬೋದು. ಬಟ್ ಏನಕ್ಕೆ ಪ್ರೋಟೀನ್ ಬಾರ್ ಅಂತ ಅಂದರೆ ಇವಾಗ ಇಟ್ಸ್ ಅ ಕನ್ವೀನಿಯೆಂಟ್ ಸ್ನ್ಯಾಕ್ ಅಂತ ಅಂದರೆ ಏನಂದರೆ ಇವಾಗ ಯಾವುದೋ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಊಟ ಮಾಡೋಕ್ಕಾಗ್ತಾಯಿಲ್ಲ, ಅಥವಾ ಇವಾಗ ಇನ್ಸ್ಟೆಂಟ್ ಇವಾಗ ವರ್ಕೌಟ್ ಹೋಗ್ತಾಯಿದ್ದೀನಿ, ವರ್ಕೌಟ್ ಮುಂಚೆ ನನಗೆ ಎನರ್ಜಿ ಬೇಕು, ಏನೂ ತಿಂದಿಲ್ಲ, ಒಂದು 3 ಅವರ್ಸ್ ಮುಂಚೆಯಿಂದ ಏನೂ ನಾನು ತಿಂದಿಲ್ಲ, ಹಂಗಂದಾಗ ಪ್ರೋಟೀನ್ ಬಾರ್ನ ಕನ್ಸ್ಯೂಮ್ ಮಾಡ್ಬೋದು. ಇಟ್ಸ್ ಅ ಮೀಲ್ ರೀಪ್ಲೇಸ್ಮೆಂಟ್ ಥರ, ಅಂದರೆ ಒಂದು ಸ್ಮಾಲ್ ಮೀಲ್ನ ರೀಪ್ಲೇಸ್ ಮಾಡೋ ಥರ. ಇವಾಗ ಇದು ಪ್ರಾಪರಾಗಿ ಡಯಟ್ ಮಾಡೋರು ಏನು ಮಾಡ್ತಾರೆ, 3 ಬಿಗ್ ಮೀಲ್ಸ್ 2 ಸ್ಮಾಲ್ ಮೀಲ್ಸ್ ತೊಗೊತಾ ಇರ್ತಾರೆ. ಆ ಸ್ಮಾಲ್ ಮೀಲ್ಸ್ನ ಇವಾಗ ಕೆಲಸದಿಂದ ಎಲ್ಲೂ ತಿನ್ನೋಕ್ಕಾಗಿಲ್ಲ ಅಂತಂದರೆ ಅದನ್ನ ಮೀಲ್ನ ರೀಪ್ಲೇಸ್ ಮಾಡ್ಬೋದು. ಸೊ ಪ್ರೋಟೀನ್ ಬಾರ್ ಅವಾಗ ಕನ್ಸ್ಯೂಮ್ ಮಾಡ್ಬೋದು. ಯಾವ ಟೈಮ್ ತಗೋಬೇಕು ಪ್ರೋಟೀನ್ ಬಾರ್ ತಗೊಂಡ್ರೆ? ಕೆಲವರಿಗೆ ಬಿಗ್ ಮೀಲ್ನ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಅಂದರೆ ಇವಾಗ ಕೆಲವರು ಮಧ್ಯಾಹ್ನ ಊಟ ಮಾಡೋಕ್ಕಾಗಿರಲ್ಲ. ಕೆಲವ್ರು ಏನಾಗಿರುತ್ತೆ, ಮಧ್ಯಾಹ್ನ ತಿಂದಿರ್ತಾರೆ, ಸಂಜೆಗೆ ಏನೋ ಹಶ್ವಾಗ್ತಿರುತ್ತೆ, ಏನೋ ತಿನ್ನಬೇಕು ಅನಿಸುತ್ತೆ. ಕೆಲವ್ರದ್ದು ಮೆಟಾಬಾಲಿಸಮ್ ಚೆನ್ನಾಗಿರುತ್ತೆ, ಮಧ್ಯಾಹ್ನ ತಿಂದ ತಕ್ಷಣ ಸಂಜೆ ಹೊಟ್ಟೆ ಹಶ್ವಾಗ್ತಾ ಇರುತ್ತೆ, ತಿರ್ಗಾ ನೈಟ್ ಊಟ ಮಾಡ್ತಾರೆ. ಸೊ ಸಂಜೆ ಏನಾಗುತ್ತೆ, ಆವಾಗ ಸಂಜೆ ಆ ಸ್ನ್ಯಾಕ್ನ ತಿನ್ಬೋದು. ಸೊ ಇನ್ ಬಿಟ್ವೀನ್ ಸ್ನ್ಯಾಕ್ ಇದು, ಆನ್ ದ ಗೋ ಸ್ನ್ಯಾಕ್, ಅಥವಾ ಟ್ರಾವೆಲ್ ಮಾಡ್ತಿರ್ತಾರೆ, ಫುಡ್ ಕ್ಯಾರಿ ಮಾಡೋಕ್ಕಾಗಲ್ಲ, ಆವಾಗ ತೊಗೊಂಡು ತಿನ್ಬೋದು. ಸೊ ಈ ಥರ ಯಾವಾಗ ಬೇಕಾದ್ರೂ ಅದನ್ನ ಕನ್ಸ್ಯೂಮ್ ಮಾಡಿ. ಮಕ್ಕಳುಗಳು ತಿನ್ಬೋದಾ ಪ್ರೋಟೀನ್ ಬಾರ್ಸ್? ಹೌದು, ಪುಟ್ಟ ಮಕ್ಕಳು ಕೂಡ ತಿನ್ಬೋದು ಪ್ರೋಟೀನ್ ಬಾರ್ಸ್ನ. ವೆಯ್ಟ್ ಲಾಸ್ ಮಾಡಬೇಕಿದ್ರು ಪ್ರೋಟೀನ್ ಬಾರ್ ತಗೊಬೋದಾ, ಅಥವಾ ಇಲ್ಲ ವೆಯ್ಟ್ ಗೇನ್ ಮಾಡಬೇಕಿದ್ರೆ ಮಾತ್ರ ಪ್ರೋಟೀನ್ ಬಾರ್ ತಗೋಬೇಕಾ? ವೆಯ್ಟ್ ಲಾಸ್ ಮತ್ತು ವೆಯ್ಟ್ ಗೇನ್ ಅಂತ ಬಂತ ಅಂದರೆ ಪೋರ್ಷನ್ ಸೈಜ್ ಮ್ಯಾಟ್ರ್ ಆಗುತ್ತೆ. ಇವಾಗ ಒಂದೊಂದು ಪ್ರೋಟೀನ್ ಬಾರ್ದು ಕ್ಯಾಲರೀಸ್ 350 ಕ್ಯಾಲರೀಸ್ ಆ ಥರ ಇರುತ್ತೆ. ಆ ಥರ ಪ್ರೋಟೀನ್ ಬಾರ್ಸ್ನ ತೊಗೊಂಡು ವೆಯ್ಟ್ ಲಾಸ್ ಮಾಡ್ತೀನಿ ಅಂದರೆ ಕಷ್ಟ. ಅದೇ ನೀವು ಪ್ರೋಟೀನ್ ಬಾರ್ಸ್ ಪೋರ್ಷನ್ ಸೈಜ್ ಮ್ಯಾಟ್ರ್ ಆಗುತ್ತೆ. ಎಷ್ಟು ಗ್ರಾಮ್ಸ್ ಪ್ರೋಟೀನು ಎಷ್ಟು ಕ್ಯಾಲರೀಸ್ ತೊಗೊತಾ ಇದೀವಿ ಅನ್ನೋದು ವೆಯ್ಟ್ ಲಾಸ್ ಮತ್ತು ವೆಯ್ಟ್ ಗೇನ್ಗೆ ಮ್ಯಾಟ್ರ್ ಆಗುತ್ತೆ. ವೆಯ್ಟ್ ಗೇನ್ ಮಾಡೋರ್ಗಾದ್ರೆ ಯಾವ ಪ್ರೋಟೀನ್ ಬಾರ್ಸ್ ತಿಂದರೂ ಏನು ಪ್ರಾಬ್ಲಮ್ ಆಗಲ್ಲ. ಯಾಕೆಂದರೆ ವೆಯ್ಟ್ ಗೇನ್ ಎಟ್ ಎಂಡ್ ಆಫ್ ಡೇ ಅವ್ರಿಗೆ ಅವ್ರ ಕ್ಯಾಲರೀಸ್ ಬೇಕು. ಸೊ ಅದು ಏನು ಮ್ಯಾಟ್ರ್ ಆಗಲ್ಲ. ವೆಯ್ಟ್ ಲಾಸ್ ಮಾಡ್ತಿದ್ರೆ ಪೋರ್ಷನ್ ಸೈಜ್ ಮ್ಯಾಟ್ರ್ ಆಗುತ್ತೆ. ಎಷ್ಟು ತಿಂತಾ ಇದ್ದೀವಿ, ಆಮೇಲೆ ಎಷ್ಟು ಕ್ಯಾಲರೀಸ್ ಇದೆ, ಎಷ್ಟು ಪ್ರೋಟೀನ್ ಇದೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಒಂದು ಪ್ರೋಟೀನ್ ಬಗ್ಗೆ ಮಿತ್ತಿಡಬೇಕು ಅಂತಂದ್ರೆ ಒಂದಲ್ಲ, ತುಂಬ ಮಿತ್ಸ್ ಇದೆ. ಪ್ರೋಟೀನ್ ಅಂದರೆ ಡ್ರಗ್ ಅಂತಾನೆ ಎಷ್ಟೊಂದು ಜನ ಇನ್ನೂ ಈಗಲೂ ಅಂದ್ಕೊಂಡಿದ್ದಾರೆ. ಆಮೇಲೆ ಅದು ತೊಗೊಂಡ್ರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ತುಂಬ ಜನಕ್ಕೆ ಈ ಥರ ಮಿಸ್ಕನ್ಸೆಪ್ಷನ್ ಇದೆ. ಒಂದೇನು ಮಿತ್ ತುಂಬ ಇದೆ. ತುಂಬ ಜನ ತುಂಬ ಥರನೇ ಅಂದ್ಕೊತಾರೆ. ಪ್ರೋಟೀನ್ ಅಂದರೆ ಏನು ಅಂತ ಇನ್ನೂ ತುಂಬ ಜನಕ್ಕೆ ಎಜುಕೇಟ್ ಮಾಡಬೇಕು. ಮತ್ತೆ ಒಬ್ಬೊಬ್ರು ಹೇಳ್ತಾರೆ ಕಿಡ್ನಿ ಸ್ಟೋನ್ಸ್ ಆಗ್ತವೆ, ಪ್ರೋಟೀನ್ ತಗೊಂಡ್ಬಿಡ್ರಿ ಅಂತ.
ತುಂಬಾ ಜನಕ್ಕೆ ಇದೇ ತರ ಇದೆ ಮೈಂಡ್ ಸೆಟ್. ಈಗ್ಲೂ ಇಂಡಿಯಾದಲ್ಲಿ ತುಂಬಾ ಜನಕ್ಕೆ ಇದೆ ಮೈಂಡ್ ಸೆಟ್. ಬಿಕಾಸ್ ನಾವೆಲ್ಲೂ ನಮಗೆ ಪ್ರೋಟೀನ್ ಅಂದ್ರೆ ತುಂಬಾ ಜನಕ್ಕೆ ಎಜುಕೇಟ್ ಮಾಡಿ ಪ್ರೋಟೀನ್ ಅಂದ್ರೆ ಏನು, ಪ್ರೋಟೀನ್ ಎಲ್ಲಿಂದ ಬರುತ್ತೆ, ಆ ವೇ ಪ್ರೋಟೀನ್ ಅಂದ್ರೆ ಏನು. ಯೂಶಲಿ ಮಾರ್ಕೆಟಲ್ಲಿ ಸೇಲ್ ಆಗೋದು ವೇ ಪ್ರೋಟೀನ್ ಅಲ್ವಾ. ವೇ ಪ್ರೋಟೀನ್ ಎಲ್ಲಿಂದ ಇಟ್ಸ್ ನಥಿಂಗ್ ಬಟ್ ಮಿಲ್ಕ್ನ ಕಡಲ್ ಮಾಡಿದಾಗ ಆ ಲೆಫ್ಟ್ ಓವರ್ ವಾಟರ್ ಇರುತ್ತಲ್ಲ ಅದನ್ನ ಸ್ಪ್ರೇ ಡ್ರೈ ಮಾಡಿದ್ರೆ ವೇ ಪ್ರೋಟೀನ್ ಆಗುತ್ತೆ ಅಷ್ಟೇ. ಅದು ಇಟ್ಸ್ ಅ ನ್ಯಾಚುರಲ್. ಏನಿಲ್ಲ, ಮೊಸರು ಪನ್ನೀರ್ ತೆಗಿತೀವಲ್ಲ, ಪನ್ನೀರ್ ತೆಗೆದ ಲೆಫ್ಟ್ ಓವರ್ ಮಿಲ್ಕ್ ವಾಟರ್ ಏನಿರುತ್ತೆ ಆ ವಾಟರ್ನ ಸ್ಪ್ರೇ ಡ್ರೈ ಮಾಡಿದ್ರೆ ವೇ ಪ್ರೋಟೀನ್ ಆಗುತ್ತೆ. ಅದನ್ನ ಇನ್ನೂ ರಿಫೈನ್ ಮಾಡಿ ಇದು ಮಾಡಿದ್ರೆ ವೇ ಪ್ರೋಟೀನ್ ಐಸೋಲೇಟ್ ಆಗುತ್ತೆ. ಕಾನ್ಸಂಟ್ರೇಟ್ ಇರುತ್ತೆ, ವೇ ಪ್ರೋಟೀನ್ ಐಸೋಲೇಟ್ ಆಗುತ್ತೆ ಇನ್ನ ನೀಟಾಗಿ ಇದು ಮಾಡಿದ್ರೆ. ಅಷ್ಟೇ ಅಂದ್ರೆ ವೇ ಪ್ರೋಟೀನ್ ಅಂದ್ರೆ ಅಷ್ಟೇನೆ. ಬಟ್ ಜನದಕ್ಕೆ ತಲೆಯಲ್ಲಿ ಅದನ್ನ ಒಂಥರ ಡ್ರಗ್ ತರ ಟ್ರೀಟ್ ಮಾಡ್ತಾರೆ ಅಷ್ಟೇ. ಅದು ತಗೊಂಡಿದ ತಕ್ಷಣ ಬಾಡಿ ಬರುತ್ತೆ, ಅದು ತಗೊಂಡಿದ ತಕ್ಷಣ ನಾನು ಬಾಡಿ ಬಿಲ್ಡರ್ ಆಗ್ಬೋದು. ಇದು ಜನದ ತಲೆಯಲ್ಲಿ ಈ ತರ ಕೂತಿದೆ ಅಷ್ಟೇ. ನಿಮ್ಮ ಪ್ರೋಟೀನ್ ಬಾರಲ್ಲಿ ಮೇನ್ ಪ್ರೋಟೀನ್ ಸೋರ್ಸ್ ಯಾವುದು? ನಮ್ಮ ಪ್ರೋಟೀನ್ ಬಾರಲ್ಲಿ ನಾವು ಯೂಸ್ ಮಾಡೋದು ವೇ ಪ್ರೋಟೀನ್ ಕಾನ್ಸಂಟ್ರೇಟ್. ಆ್ಯಂಡ್ ನೀವು ಕೇಳ್ಬೋದು ವೇ ಪ್ರೋಟೀನ್ ಕಾನ್ಸಂಟ್ರೇಟ್ ಯಾಕೆ ಯೂಸ್ ಮಾಡ್ತಾ ಇದ್ದೀರಾ, ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಯೂಸ್ ಮಾಡ್ಬೋದು, ಮತ್ತೊಂದು ಪ್ರೋಟೀನ್ ಯೂಸ್ ಮಾಡ್ಬೋದು. ವೇ ಪ್ರೋಟೀನ್ ಕಾನ್ಸಂಟ್ರೇಟ್ ಬಂದು ತುಂಬ ವರ್ಷದಿಂದ ಆಲ್ರೆಡಿ ಜನ ಕನ್ಸ್ಯೂಮ್ ಮಾಡ್ತಿದ್ದಾರೆ. ಲೈಕ್ ಕಂಪ್ಲೀಟ್ ನ್ಯಾಚುರಲ್ ಪ್ರಾಡಕ್ಟ್ ಆ್ಯಂಡ್ ಇಟ್ ಹ್ಯಾಸ್ ಅ ಕಂಪ್ಲೀಟ್ ಪ್ರೋಟೀನ್ ಪ್ರೊಫೈಲ್ ಇರುತ್ತೆ. ಅಂದರೆ 9 ಎಸೆನ್ಷಿಯಲ್ ಅಮಿನೋ ಆಸಿಡ್ ಕೂಡ ಅದರಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಸೊ ಅದಕ್ಕೆ ವೇ ಪ್ರೋಟೀನ್ ಕಾನ್ಸಂಟ್ರೇಟ್. ಅದೇ ನೀವು ಪ್ಲಾಂಟ್ ಪ್ರೋಟೀನ್ ತೊಗೊಂಡ್ರಿ ಅಂತಂದರೆ ಅದರಲ್ಲಿ ಕೆಲವೊಂದು ಅಮಿನೋ ಆಸಿಡ್ ಪ್ರೊಫೈಲ್ ಕಡಿಮೆ ಇರುತ್ತೆ ಅಥವಾ ಇಲ್ಲವೇ ಇರಲ್ಲ. ಅದನ್ನ ಮೀಟ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಬ್ಲೆಂಡ್ ವಿತ್ ಇನ್ನೊಂದು ಏನಾದ್ರು ಬ್ಲೆಂಡ್ ಮಾಡಿ ಆ ಅಮಿನೋ ಆಸಿಡ್ ಪ್ರೊಫೈಲ್ನ ಮೀಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ವೇ ಪ್ರೋಟೀನ್ ಕಾನ್ಸಂಟ್ರೇಟ್ ಆ್ಯಂಡ್ ಇಟ್ಸ್ ಅ ಪ್ಯೂರೆಸ್ಟ್ ಫಾರ್ಮ್ ಆಫ್ ಪ್ರೋಟೀನ್ ಆ್ಯಂಡ್ ಬಾಡಿ ಅಬ್ಸರ್ಬಿಲಿಟಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ವೇ ಪ್ರೋಟೀನ್ ಕಾನ್ಸಂಟ್ರೇಟ್ ಯೂಸ್ ಮಾಡ್ತೀವಿ. ಸರ್, ಇಷ್ಟೆಲ್ಲ ಬ್ರ್ಯಾಂಡ್ಸ್ ಇದೆ, ಆದ್ರೂ ನಿಮ್ಮ ಬ್ರ್ಯಾಂಡ್ನ ಯಾಕೆ ಚೂಸ್ ಮಾಡಬೇಕು? ಎಷ್ಟೊಂದು ಬ್ರ್ಯಾಂಡ್ಸ್ ಇದೆ, ಬಟ್ ಎಲ್ಲರೂ ಕಂಪ್ಲೀಟ್ ಆಗಿ ಟ್ರೂ ಆಗಿದ್ದಾರೆ ಅಂತ ನಾನು ನಂಬಲ್ಲ. ಆ್ಯಂಡ್ ನನಗೆ ನಂಬಿಕೆ ಇರೋದು ನನ್ನ ಮೇಲೆ ಮಾತ್ರ. ಆ್ಯಂಡ್ ನಾವೆಷ್ಟು ಆನೆಸ್ಟ್ ಆಗಿರಬೇಕು, ಜನಕ್ಕೆ ಏನು ತಲುಪಬೇಕು. ಆ್ಯಂಡ್ ಈವನ್ ಇಫ್ ಯು ಸೀನ್ ನಮ್ಮ ಪ್ರಾಡಕ್ಟ್, ನಮ್ಮ ಪ್ಯಾಕೇಜಿಂಗ್ ಮೇಲೆ ಹಿಂದೆ ಒಂದು ಮೆಸೇಜ್ ಪಾರ್ಟೇ ಮಾಡಿ ತುಂಬ ಜನ ಕ್ಲೇಮ್ ಮಾಡೋದಕ್ಕೆ, ಅಂದರೆ ಬೇರೆ ಏನೋ ಹೈಲೈಟ್ ಮಾಡೋದಕ್ಕೆ ಪ್ರಾಡಕ್ಟಲ್ಲಿ ಇರೋದನ್ನ ಹೈಲೈಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಬಟ್ ನಾವು ಒಂದು ಮೆಸೇಜ್ ಪಾರ್ಟೇ ಯೂಸ್ ಮಾಡಿದ್ದೀವಿ. ಡಿಯರ್ ಟುಮಾರೋ ಅಂತ. ಅಂದರೆ ಕಮ್ಮಿಂಗ್ ಜನ್ರೇಷನ್ ಏನಂತಂದರೆ ಫಸ್ಟು ಕ್ವಶನ್ ಮಾಡಿ, ಇಂಗ್ರೀಡಿಯೆಂಟ್ಸ್ ಓದಿ, ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳಿ, ಯಾವುದೇ ಬ್ರ್ಯಾಂಡ್ ಆದರೂ ಕ್ವಶನ್ ಮಾಡಿ ಅಂತ. ಸೊ ಆ ಮೆಸೇಜ್ ಪಾರ್ಟ್ ಮಾಡಿದ್ದು ಇದೇ ಕಾನ್ಸೆಪ್ಟ್ ಏನಂತಂದರೆ ಫಸ್ಟು ಜನರು ಎಜುಕೇಟ್ ಮಾಡಬೇಕು. ಜನ ಎಜುಕೇಟ್ ಆದರೆ ಆ ಪ್ರಾಡಕ್ಟ್ ಏನು ಅಂತ ತಿಳ್ಕೊತಾರೆ. ಅಂದರೆ ಅದ್ರಲ್ಲಿರೋದು ಏನು ಪ್ರಾಡಕ್ಟ್ ಇಂಗ್ರೀಡಿಯೆಂಟ್ಸ್ ಅಂತ ತಿಳ್ಕೊತಾರೆ. ಆ ಇಂಗ್ರೀಡಿಯೆಂಟ್ಸ್ ಏನಂತ ತಿಳ್ಕೊಂಡ್ರೆ ಕ್ವಶನ್ ಮಾಡ್ತಾರೆ. ನೆಕ್ಸ್ಟ್ ಏನಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಕಿ ಅಂತ ಕ್ವಶನ್ ಮಾಡ್ತಾರೆ ಅಂತ. ಸೊ ಅಷ್ಟು ಕಾನ್ಫಿಡೆಂಟ್ ಎನಫ್ ಆಗಿ ನಾವು ಆ ಥರ ಮೆಸೇಜ್ ಹಾಕಿದ್ದೀವಿ ಅಂತಂದರೆ ಸೊ ವಿ ಆರ್ ರೆಡಿ ಟು ಫೇಸ್ ದ ಕ್ವಶನ್ಸ್. ಜನ ನಮ್ಗೆ ಏನೇ ಕ್ವಶನ್ ರೇಸ್ ಮಾಡೋದು ನಾವು ಫೇಸ್ ಮಾಡೋಕ್ಕೆ ರೆಡಿ ಇದೀವಿ. ಪ್ರಾಡಕ್ಟ್ಗಳು ಅಷ್ಟೇ ಕಾನ್ಫಿಡೆಂಟ್ ಆಗಿದ್ದೀವಿ ಅಂತ. ಸರ್, ಥ್ಯಾಂಕ್ ಯು ಸರ್, ನಮ್ಮ ಚಾನಲ್ಗೆ ಬಂದಿದ್ದಕ್ಕೆ. ನಮ್ಮ ಆಡಿಯನ್ಸ್ಗೆ ಪ್ರೋಟೀನ್ ಬಗ್ಗೆ ಇದ್ದಿದ್ದು ಮಿಸ್ಕನ್ಸೆಪ್ಷನ್ಸ್ಗಳನ್ನ ಕ್ಲಿಯರ್ ಮಾಡಿಕೊಟ್ಟಿದ್ದೀರಾ. ಒಂದು ಪ್ರೋಟೀನ್ ಪ್ರಾಡಕ್ಟ್ ಆಗಲಿ, ಫುಡ್ ಪ್ರಾಡಕ್ಟ್ ಆಗಲಿ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ನೋಡಬೇಕು, ಓದಬೇಕು, ತಿಳ್ಕೊಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಕರ್ನಾಟಕದವರು ಒಂದು ಒಳ್ಳೆ ಬ್ರ್ಯಾಂಡ್ನ ಒಳ್ಳೇದಾಗಲಿ ಎಲ್ರಿಗೂ ಅಂತ ತರ್ತಿದ್ದೀರಾ. ನಿಮಗೂ ಒಳ್ಳೇದಾಗಲಿ, ನಿಮ್ಮ ಪ್ರಾಡಕ್ಟ್ಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಈ ಥರ ಒಳ್ಳೆ ಕಂಟೆಂಟ್ಗೆ ಫಿಟ್ನೆಸ್ ಗುರು 05ನ ಮರೀದಲ್ಲೇ ಫಾಲೋ ಮಾಡಿ.